ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತಂಜಲಿ ಯೋಗ ಸೂತ್ರಕ್ಕೆ ಸ್ವಾಗತ. ಒಂದು ನಿಮಿಷ. ಏನು ಈಶ್ವರ ಪ್ರಣಿಧಾನ ಏನ್ ಮಾಡುತ್ತೆ? ಈಶ್ವರ ಪ್ರಣಿಧಾನ ಮಾಡೋದ್ರಿಂದ ನಾವು ಆ ಸಮಾಧಿಗೆ ಒಂದು ಆನಂದವನ್ನ ತಗೊಂಡ್ಬರುತ್ತೆ. ಅದು ಅರ್ಥ ಆಗ್ತಾ ಇದೆ? ಏನಪ್ಪಾ, ಪರಮಾತ್ಮನಿಗೆ ದೀಪಗಳು ಹಚ್ಚಿದ್ವಿ, 108 ದೀಪ ಹಚ್ಚಿದ್ವಿ, 1008 ದೀಪ ಹಚ್ಚಿದ್ವಿ, ಅದಲ್ಲ. ಏನು ವಿಶೇಷವಾದ ಅಗರಬತ್ತಿ, ವಿಧ ವಿಧವಾದ ಹೂವುಗಳನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ವಿ. ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಇಲ್ಲಿ ಏನು ಸಮರ್ಪಣೆ ಮಾಡ್ಬೇಕು ಹೇಳ್ತಾ ಇದ್ದಾರೆ, ಈ ಶರೀರದ ಒಂದೊಂದು ಅಂಗವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ. ಅದಕ್ಕೆ ಕೇಶವನಾಮಗಳು, ಕೇಶವ ಸ್ವಾಹ, ನೀವು ನೋಡ್ತೀರಾ ಆಚಮನ ಮಾಡಕ್ ಮುಂಚೆ ಕೇಶವ ಸ್ವಾಹ, ನಾರಾಯಣ ಒಂದೊಂದು ಅಂಗದಲ್ಲೂ ಕೂಡ ಪರಮಾತ್ಮನನ್ನ ಸಂಧ್ಯಾವಂದನೆ ಮಾಡುವಾಗ ಅದು ಮಾಡ್ತಾರೆ. ಮತ್ತೆ ಪ್ರತಿಯೊಂದು ಕ್ಷಣ ಜೀವನದಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡೋ, ಪ್ರತಿಯೊಂದು ಉಸಿರನ್ನು ಸಮರ್ಪಣೆ ಮಾಡು ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಅದೊಂದು ಸೀಕ್ರೆಟ್. ಅದು ಪ್ರತಿಯೊಂದು ಉಸಿರನ್ನ ಸಮರ್ಪಣೆ ಮಾಡೋದು. ಅರ್ಥ ಆಗ್ತಾ ಇದೆಯಲ್ಲ? ಪ್ರತಿಯೊಂದು ಆಲೋಚನೆಯನ್ನು ಸಮರ್ಪಣೆ ಮಾಡು. ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಅದು ಮನಸ್ಸಿಗೆ ಹಿತವನ್ನು ಉಂಟು ಮಾಡೋದಾಗಿರ್ಲಿ, ಅಹಿತವನ್ನು ಉಂಟು ಮಾಡೋದಾಗಿರ್ಲಿ, ಎಲ್ಲವನ್ನು ಸಮರ್ಪಣೆ ಮಾಡು. ಒಳಗಡೆ ಆ ವಾಸನೆಗಳು ಏನಿದೆ, ವಾಸನೆ ಅಂದ್ರೆ ಏನು, ಕೆಲವು ಬೇಡದೇ ಇರುವಂಥದ್ದು ಕೆಟ್ಟದ್ದಿರುತ್ತೆ, ಅದನ್ನು ಕೂಡ ಸಮರ್ಪಣೆ ಮಾಡು. ಒಳಗಡೆ ಇರೋದು ಕೆಟ್ಟದ್ದು ಒಳ್ಳೇದು ಎಲ್ಲ ಗುಣಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡು. ಈ ಕೆಟ್ಟದ್ದನ್ನ ಸಮರ್ಪಣೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಿಂದ ಮುಕ್ತವಾಗ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಏನು ಈ ಒಳ್ಳೇದನ್ನ, ನಮ್ಮಲ್ಲಿ ಒಳ್ಳೆಯ ಗುಣಗಳಿದೆ, ಆ ಒಳ್ಳೆ ಗುಣಗಳೆಲ್ಲ ನನ್ನದೇ ಅಂತ ನಾವು ಹಿಡಿದಿಟ್ಕೊಂಡಿದೀವಲ್ಲ, ಅದನ್ನು ಕೂಡ ಸಮರ್ಪಣೆ ಮಾಡ್ಬಿಡು. ಓಕೆ? ಯಾಕೆ ಅಂದ್ರೆ ಈ ಒಳ್ಳೆ ಗುಣಗಳು ನಮ್ಮನ್ನ ಅಹಂಕಾರಿಯನ್ನಾಗಿ ಮಾಡ್ಬಿಟ್ಟಿದೆ. ಕೆಟ್ಟದ್ದೇನ್ ಮಾಡುತ್ತೆ, ನನ್ನಲ್ಲಿ ಕೆಟ್ಟ ಗುಣಗಳಿದೆ, ನಮ್ಮ ಬಗ್ಗೆ ಒಂಥರ ಹೀನ ಭಾವನೆಯನ್ನು ತಗೊಂಡ್ಬರುತ್ತೆ. ಅದೇ ಒಳ್ಳೆ ಗುಣಗಳು ಏನ್ ಮಾಡುತ್ತೆ ಗೊತ್ತಾ, ನಾನು ತುಂಬಾ ಒಳ್ಳೆಯವನು, ನಾನು ದೊಡ್ಡ ದಾನಿ, ಇವೆಲ್ಲ ಏನ್ ಮಾಡುತ್ತೆ, ಅಹಂಕಾರವನ್ನು ಉತ್ಪಾದನೆ ಮಾಡ್ಬಿಡುತ್ತೆ ನಮ್ಮಲ್ಲಿ. ಸೊ ನಮ್ಮ ಗುಣಗಳು ತಮ್ಮನ್ನ ಅಹಂಕಾರಿಯನ್ನಾಗಿ ಮಾಡಿದೆ. ನಾನು ತುಂಬಾ ಸ್ಪೆಷಲ್ ಅಂತ ಅನ್ಕೊಳ್ತೀವಿ. ಓಕೆ? ಅದನ್ನು ಕೂಡ ಸಮರ್ಪಣೆ ಮಾಡು. ಸಮರ್ಪಣೆಯಿಂದ ಅದರಿಂದ ಮುಕ್ತನಾಗು. ಸೊ ನಮ್ಮಲ್ಲಿ ಇರುವಂತ ಕೆಟ್ಟ ಗುಣಗಳು ಏನೋ, ನಮ್ಮನ್ನ ಒಂದೊಂದ್ಸರಿ ಕೆಟ್ಟ ಭಾವನೆ ಒಳಗಡೆ, ಅಯ್ಯೋ ನಾನು ಒಳ್ಳೆಯವನಲ್ಲ, ಆ ತರ ಒಂದು ಭಾವನೆ ತಗೊಂಡ್ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಪರಮಾತ್ಮನ ಜೊತೆ ನಮ್ಗೊಂದು ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ. ನಾನು ಒಳ್ಳೆಯವನಲ್ಲ ಅನ್ಕೊಂಡೆ. ಸೊ ಸೊ ಅದು ಕೂಡ ಸಮರ್ಪಣೆ ಮಾಡು. ಪರಮಾತ್ಮನ ಜೊತೆ ಒಂದು ಕನೆಕ್ಷನ್ ಇಲ್ಲ ಅಂದ್ರೆ ಅದಕ್ಕೆ ಯಾರ್ದಪ್ಪ ತಪ್ಪು? ನಾವೇ ಡಿಸ್ಕನೆಕ್ಟ್ ಆಗಿರೋದು, ಅವನೇನು ಡಿಸ್ಕನೆಕ್ಟ್ ಆಗಿಲ್ಲ. ಅವನ ಜೊತೆ ಸಂಬಂಧವನ್ನ ಅವನು ನಮ್ಮ ಜೊತೆ ಕಡಿದುಕೊಂಡಿಲ್ಲ. ನಾವೇ ನಾನು ಒಳ್ಳೆಯವನಲ್ಲ, ನಾನು ಸರಿಯಾಗಿಲ್ಲ ಅಂತ ಅನ್ಕೊಂಡು ಹೀನ ಭಾವನೆಯಿಂದ ನಮ್ಮನ್ನು ನಾವು ಅವನ ಜೊತೆ ನಾವು ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ದೇವ್ರು ಯಾವತ್ತೂ ಮಾಡಿಲ್ಲ ಆ ಥರ. ಯಾಕಂದ್ರೆ ಒಳಗಡೆ ಕೂತಿದ್ದಾನಲ್ಲ, ನಮ್ಮ ಒಳಗಡೆ ಕೂತಿದ್ದಾನ. ಅದಕ್ಕೆ ಹೇಳ್ತಾರೆ ಗುರುಗಳು, ಏನ್ ಹೇಳ್ತಾರೆ, ಇದು ನಿನಗೆ ಬಿಟ್ಟಿದ್ದು, ನೀನ್ ಪರಮಾತ್ಮನಿಗೆ ಹತ್ರ ಅಲ್ವಾ ಅಂತ ನೀನು ಕನೆಕ್ಟ್ ಆಗ್ಬೇಕಾಗಿರೋದು ನೀನು. ನಮಗ್ ಬಿಟ್ಟಿರೋದು ಇದು. ಪರಮಾತ್ಮ ಒಂದೇ ಇಲ್ಲ, ಯಾರಿಗೂ ಅಷ್ಟೇ. ಅವ್ರ ನಮಗ್ ತುಂಬಾ ಹತ್ತಿರದವರು ಅಂತ ಅನ್ಕೊಳ್ಬೇಕಾಗಿರೋದು ಯಾರು? ನಾವೇ ಅನ್ಕೊಬೇಕು. ಹತ್ತಿರದವರು ಅಂದ್ರೆ ಹತ್ತಿರದವ್ರು ಆಗ್ತಾರೆ, ದೂರದವರು ಅಂದ್ರೆ ದೂರದವ್ರ. ಇದೆಲ್ಲ ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದು. ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದು, ನಮ್ಮ ಆತ್ಮನಿಗೆ ಸಂಬಂಧಪಟ್ಟಿರೋದು. ಇದು ಗುರುಗಳು ಕೂಡ ಇದೇ ಅನ್ವಯಿಸುತ್ತೆ. ಗುರುಗಳಿಗೆ, ಅಯ್ಯೋ ಗುರುಗಳಿಗೆ ತುಂಬಾ ದೂರನಪ್ಪ, ನಮ್ಮನ್ನು ನೋಡೋದಿಲ್ಲ ಮಾಡೋದಿಲ್ಲ, ಆ ಥರ ನೀವು ಅನ್ಕೊಂಡ್ರೆ ನಾನೇನ್ ಮಾಡೋಕ್ಕಾಗಲ್ಲ. ಗುರುಗಳು ಅದೇ ಹೇಳ್ತಾರೆ, ನೀವು ನನ್ನನ್ನು ಹತ್ತಿರದವ್ನು ಅನ್ಕೊಳ್ಳಿ, ನೀವೇ ನನ್ನನ್ನು ದೂರ ಇಡ್ತಿದ್ದಾರೆ ಒಳಗಡೆಯಿಂದ. ನಾವೇನ್ ಮಾಡ್ತೀವಿ, ಗುರುಗಳ ಸುತ್ತಲೂ ಒಂದಷ್ಟು ಜನ ಇರ್ತಾರಲ್ಲ, ಏನೋ ಅವರು ಒಂದಷ್ಟು ಕೆಲಸಗಳು ಅವ್ರಿಗೆಲ್ಲ ಅವ್ರ ಮೂಲಕ ಕೆಲವೆಲ್ಲ ಕೆಲಸಗಳು ಮಾಡಿಸ್ತಾ ಇರ್ತಾರೆ ಗುರುಗಳು. ಅದಕ್ಕೆ ಅವರೆಲ್ಲ ಹತ್ರ ಇದ್ದಾರೆ. ಅವ್ರು ನೋಡ್ಬಿಟ್ಟು ಅವ್ರು ಮಾತ್ರ ಗುರುಗಳಿಗೆ ಹತ್ರ, ನಾವು ಗುರುಗಳಿಗೆ ದೂರ ಅಂತ ಅನ್ಕೊಂಡ್ರೆ ಅದು ನಿಮ್ ಪ್ರಾಬ್ಲಮ್ಮು. ಅವ್ರು ನೋಡಿದ್ರೆ ನಗ್ತಾರೆ, ನಮ್ಮನ್ನ ನೋಡಿದ್ರೆ ನಗೋದಿಲ್ಲ. ಅವ್ರ ಜೊತೆ ತುಂಬಾ ಜಾಸ್ತಿ ಮಾತಾಡ್ತಾರೆ. ನಾವು ಮೊನ್ನೆ ದರ್ಶನಕ್ಕೆ ಹೋಗಿದ್ದೆ, ನಮ್ಮನ್ನ ಕೂಡ ನೋಡ್ಲಿಲ್ಲ, ಮಾತಾಡಿಸ್ಲಿಲ್ಲ. ಇಲ್ಲ, ನನ್ನ ದೃಷ್ಟಿ ಎಲ್ಲರ ಮೇಲೂ ಬಿದ್ದಿರುತ್ತೆ. ಗುರುಗಳು ಹೇಳ್ತಾರೆ, ನಾನು ಯಾರನ್ನೂ ನೆಗ್ಲೆಕ್ಟ್ ಮಾಡೋದಿಲ್ಲ, ಎಲ್ಲರ ಮೇಲೂ ನನ್ನ ದೃಷ್ಟಿ ಇರುತ್ತೆ.
ಅದಕ್ಕೆ ಅವರು ನಮಗೆ ಹತ್ತಿರದವರು ಅಂತ ನೀವು ಭಾವಿಸ್ಬೇಕು ಅಂತ ಹೇಳ್ತಾರೆ ಗುರುಗಳು. ನಾವು ಭಾವಿಸ್ಬೇಕು, ಏನು ಭಾವಿಸ್ತಿರೋ ಅದೇ ಆಗ್ತದೆ. ಅರ್ಥ ಆಗ್ತಾ ಇದಲ್ಲ? ನಾವು ಯಾವ ರೀತಿ ಬೀಜ ಬಿತ್ಕೊಳ್ತೀವೋ ಅದೇ ಥರದ ಗಿಡ ಆಚೆ ಬರುತ್ತೆ. ಏನು ಪ್ರಯೋಜನ ಇಲ್ಲಪ್ಪ, ನಾನು ಒಳ್ಳೆಯವನಲ್ಲ ಅನ್ನೋ ಬೀಜ ಬಿತ್ಕೊಂಡ್ರೆ ಅದೇ ಥರದ ಗಿಡ ಎದ್ದು ಬರುತ್ತೆ ಒಳಗಡೆಯಿಂದ. ಓಕೆ. ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ, ಕೆಲ್ಸ್ಕೊತಾ ಇದ್ದೀರಾ? ಆರ್ ಯಾಲ್ ವಿತ್ ಮೀ? ಒಂದೊಂದ್ಸರಿ ಈ ಕಳೆ ಗಿಡಗಳಿದೆ ನೋಡಿ, ಜಮೀನಲ್ಲಿ ಬೆಳೆ ಹಾಕ್ತಾರಲ್ಲ, ಕಳೆ ಗಿಡಕ್ಕೆ ಏನು ಎಕ್ಸ್ಟ್ರಾ ಏನು ಗೊಬ್ಬರ ಹಾಕ್ಬೇಕಾಗಿಲ್ಲ, ಅದಕ್ಕೆ ಎಕ್ಸ್ಟ್ರಾ ವ್ಯವಸಾಯ ಮಾಡಬೇಕಾಗಿಲ್ಲ, ಅದೆಷ್ಟು ಕಡೆ ಬಂದ್ಬಿಡುತ್ತೆ. ಈ ಪಾರ್ಥೇನಿಯಂ ಗಿಡಗಳು ಇವೆಲ್ಲ, ಅದನ್ನೆಲ್ಲ ನಾವೇ ಕಿತ್ತಾಕ್ಬೇಕು, ನಾವೇ ಜವಾಬ್ದಾರಿ ತಗೊಬೇಕು ಅದನ್ನ ಕಿತ್ತಾಕ್ಬೇಕು. ಅವೆಲ್ಲ ಜಸ್ಟ್ ಬಂದೇ ಬಿಡುತ್ತೆ ಅದು. ಅರ್ಥ ಆಗ್ತಾ ಇದೆ? ನಮ್ಮ ಗಮನ ಯಾವುದು ನಿಜವಾದ ನಮ್ಮ ಬೆಳೆ ಬರಬೇಕು ಅಂತ ಯಾವ ಗಿಡ ಹಾಕಿರ್ತೀವೋ ಅದ್ರ ಮೇಲೆ ಹೆಚ್ಚಿಗೆ ಗಮನ ಸಲ್ಲಿಸ್ಬೇಕು. ಸೊ ಅದೆಷ್ಟು ಕದೆ ಬಂದ್ಬಿಡುತ್ತೆ. ಸ್ವಾಧ್ಯಾಯ ಅಂದ್ರೇನು? ಈ ಕಳೆ ಗಿಡಗಳನ್ನೆಲ್ಲ ಕಿತ್ತಾಕೋದು, ಮತ್ತೆ ಯಾವ ಗಿಡ ಬೇಕೋ ಅದನ್ನ ಇಟ್ಕೊಳ್ಳೋದು, ನಮ್ಮೊಳಗೆ ಯಾವುದು ಬೇಕೋ ಅದನ್ನ ಇಟ್ಕೊಳ್ಳುವಂಥದ್ದು, ಇದು ಸ್ವಾಧ್ಯಾಯ. ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಿ ಕ್ರಿಯಾಯೋಗ. ಕ್ರಿಯಾ ಅಂದ್ರೆ ಏನು? ಚಟುವಟಿಕೆ. ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಆ ಒಂದು ಏಕತ್ವ, ಒಂದೇ ಮನಸ್ಸಿನಿಂದ ಮಾಡುವಂಥದ್ದು ಕೆಲಸ. ಹೇಗಪ್ಪ? ತಪಸ್ಸು ಅದು ಕೂಡ ಪ್ರಜ್ಞಾಪೂರ್ವಕವಾಗಿ ಮಾಡುವಂಥದ್ದು, ಸ್ವಾಧ್ಯಾಯ ಪ್ರಜ್ಞಾಪೂರ್ವಕವಾಗಿ ಮಾಡುವಂಥದ್ದು, ಈಶ್ವರ ಪ್ರಣಿಧಾನ ಕೂಡ ಮಾಡ. ಕೆಲವರಿಗೆ ಅದೆಷ್ಟು ಕದೆ ಆಗೋಗ್ಬಿಡುತ್ತೆ ಈಶ್ವರ ಪ್ರಣಿಧಾನ, ಸಮರ್ಪಣೆ ಅನ್ನೋದು ಅದೆಷ್ಟು ಕದೆ ಆಗೋಗಿರುತ್ತೆ, ಆಟೋಮ್ಯಾಟಿಕ್ ಆಗಿ ಆಗೋಗ್ಬಿಡುತ್ತೆ. ಅವರೇನು ಹೆಚ್ಚಿಗೆ ಪ್ರಯತ್ನ ಪಡಬೇಕಾಗಿಲ್ಲ. ಯಾಕೆ ಹೇಳಿ? ಹಿಂದಿಂದ ಯಾವುದೋ ಒಂದಿರುತ್ತೆ ಪ್ರಾರಬ್ಧ, ಅದು ಆಗೋಗ್ಬಿಡುತ್ತೆ ಕೆಲವರಿಗೆ. ಈ ಸಮರ್ಪಣೆ ಅನ್ನೋದು ಕೆಲವರು ಪ್ರಯತ್ನ ಪೂರ್ವಕವಾಗಿ ಮಾಡಬೇಕಾಗುತ್ತೆ. ಯಾರ ತಲೆ ಮೇಲೆ ತುಂಬಾ ಒತ್ತಡ ಹಾಕೊಂಡಿದ್ದಾರೆ, ಏನು ತುಂಬಾ ಆಲೋಚನೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಗೊತ್ತಾಗ್ತಾ ಇದೆಯಲ್ಲ? ಈ ತುಂಬಾ ಏನೇನೋ ಬೇಡದೇ ಇರೋದೆಲ್ಲ ತಲೆಯಲ್ಲಿ ಹಾಕೊಂಡಿದೀವಲ್ಲ, ಟೆನ್ಷನ್ ಎಲ್ಲ, ಅಂಥವ್ರು ಪ್ರಯತ್ನ ಪೂರ್ವಕವಾಗಿ ಸಮರ್ಪಣೆ ಮಾಡಬೇಕಾಗ್ತದೆ. ಅದಕ್ಕೆ ಕ್ರಿಯಾ, ಇಲ್ಲಿ ಎಫರ್ಟ್ ಇದೆ. ಇಲ್ಲಿ ಕೆಲವ್ರಿಗೆ ಪ್ರಯತ್ನ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ, ಇನ್ನು ಕೆಲವರು ಪ್ರಯತ್ನ ಮಾಡಬೇಕಾಗ್ತದೆ. ಇನ್ನೊಂದು ವಿಧ ಏನು ಹೇಳ್ತಾರಂದ್ರೆ, ನಾವು ಇಷ್ಟೆಲ್ಲ ಮಾಡ್ತಾ ಇದ್ರು ಒಂದ್ಸರಿ ಗಮನಿಸಿ ಒಳಗಡೆಯಿಂದ, ನಾನೇನು ಮಾಡ್ತಾ ಇಲ್ಲಪ್ಪ, ಎಲ್ಲ ಅದೆಷ್ಟಕ್ಕದು ನಡೀತಾ ಇದೆ ಅಂತ ಅನ್ಸುತ್ತೆ. ಒಂದು ಮೂಲೆ ಇದೆ, ಕರೆಕ್ಟಾ? ಎಲ್ಲ ಅದೆಷ್ಟಕ್ಕದು ನಡೀತಾ ಇದೆ ಅಂತ ಅನ್ಸುತ್ತೆ ನಿಮಗೆ. ಒಂದು ಸೈಲೆಂಟ್ ಕಾರ್ನರ್ಲ್ಲ ಅದು ನಡೀತಾ ಇರುತ್ತೆ, ಆದ್ರೂ ಒಳಗಡೆ ಒಂದು ಮೌನ ಇದೆ. ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ, ಇದು ಮೂರು ಸೇರಿದ್ರೇನೆ ಕ್ರಿಯಾಯೋಗ. ಏನಕ್ಕೆ ಕ್ರಿಯಾಯೋಗ ಮಾಡಬೇಕು? ಇದರ ಒಂದು ಉದ್ದೇಶ ಏನು? ಕ್ರಿಯಾಯೋಗ ಯಾಕೆ ಮಾಡಬೇಕು? ಅವಾಗೇನಾಗುತ್ತಂದ್ರೆ ನಮ್ಮನ್ನ ಸಮಾಧಿಯೊಳಗೆ ಆಳವಾಗಿ ತೆಗೆದುಕೊಂಡು ಹೋಗ್ತದೆ, ದುಃಖವನ್ನ ಕಡಿಮೆ ಮಾಡ್ತದೆ. ಅರ್ಥ ಆಗ್ತಾ ಇದೆಯಾ? ದುಃಖವನ್ನ ಕಡಿಮೆ ಮಾಡ್ತದೆ. ದುಃಖ ಅನ್ನೋದಕ್ಕೆ ಕ್ಲೇಶ ಅಂತಾರೆ, ಇಲ್ಲಿ ಕ್ಲೇಶ ಅಂತ ಹೇಳ್ತಾರೆ ದುಃಖಕ್ಕೆ. ಸೊ ತಪಸ್ಸು ಮಾಡೋದ್ರಿಂದ ಈ ದುಃಖ ಕಡಿಮೆ ಆಗ್ತದೆ. ಯಾವಾಗಾದ್ರೂ ದುಃಖದಲ್ಲಿ ಸಿಕ್ಕಾಕೊಂಡಾಗ ಸ್ವಲ್ಪ ತಪಸ್ ಮಾಡಿ. ಒಂದೊಂದ್ಸರಿ ಗುರುಗಳ ಹತ್ರ ಹೋಗಿ, ನಾವು ತುಂಬಾ ತೊಂದರೆ ಆಗ್ಬಿಟ್ಟಿದೆ ಗುರುಗಳೇ ಅಂತ ಹೇಳಿದ್ರೆ, 1 ತಿಂಗಳು 2 ತಿಂಗಳು ಗೋಶಾಲೆಯಲ್ಲಿ ಸೇವೆ ಮಾಡಿ. ಗೋಶಾಲೆಯಲ್ಲಿ ಹೋಗಿ ಸೇವೆ ಮಾಡಿದಾಗ ಏನಾಗುತ್ತೆ, ಆ ತಪಸ್ಸದು, ಆ ಹಸುವನ್ನ ಅದರ ಸೇವೆ ಮಾಡಿ, ಏನೋ ಆ ಸಗಣಿ ಎತ್ತಿ ಅಲ್ಲೆಲ್ಲ ಆ ಹಸುವನ್ನು ತೊಳೆದು ಅದಕ್ಕೆಲ್ಲ ಮಾಡಿದಾಗ ಎಷ್ಟೋ ಕರ್ಮಗಳು ನಿವಾರಣೆ ಆಗ್ತದೆ. ನೀವು ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನೋಡಿರ್ಬೋದು, ಮನೆಯಲ್ಲಿ ಒಂದು ಹಸು ಇರುತ್ತೆ, ಆ ಯಜಮಾನನಿಗೆ ಏನಾದರೂ ತೊಂದರೆ ಆಗಕ್ಕೆ ಮುಂಚೆ ಹಸು ಹೊಡೆಯುತ್ತೆ ಬಂದದು. ಹಸು ಹೊಡೆದ ತಕ್ಷಣನೇ ಅದು, ನೀವು ಈ ಹಳ್ಳಿಗಳಲ್ಲಿ ಹೇಳೋರು ಏನು ಅಂದ್ರೆ, ಹಸು ಹೊಡೆದಿದೆ, ಆ ಯಜಮಾನನ್ಗೆ ಹೊಡಿಬೇಕಾಗಿತ್ತು, ಆ ಹಸು ತಗೊಂಡಿದೆ ಅದನ್ನ. ಅರ್ಥ ಆಗ್ತಾ ಇದೆ? ಅದು ಆ ಕೆಟ್ಟದ್ದನ್ನ ಎಳ್ಕೊಂಡ್ಬಿಟ್ಟಿರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಆ ತಪಸ್ಸಲ್ಲಿ ಹೋಗುವಂಥದ್ದು. ಇವಾಗ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ವಿ ಅನ್ಕೊಳ್ಳಿ, ಅಲ್ಲಿ ಉಪ್ಪಿರೋದಿಲ್ಲ, ಆ ಥರ ಕಿಚಡಿ ಎಲ್ಲ ಕೊಡ್ತಾರೆ, ತುಪ್ಪ ಕುಡಿಬೇಕಾಗತ್ತೆ. ಯಾಕೆ? ಅದು ಮಾಡೋದ್ರಿಂದ ಶರೀರ ಶುದ್ಧಿ ಆಗುತ್ತೆ. ಸೊ ಕ್ರಿಯಾಯೋಗ ಯಾವುದ್ರ ಕಡೆ ನಮ್ಮನ್ನು ತಗೊಂಡೋಗುತ್ತೆ? ತಪಃ, ಸ್ವಾಧ್ಯಾಯ, ಮತ್ತೆ
ಈಶ್ವರ ಪ್ರಣಿಧಾನ, ಕ್ರಿಯಾಯೋಗ ಯಾವ ಕಡೆ ನಮ್ಮನ್ನು ತಗೊಂಡೋಗುತ್ತೆ ಅಂದ್ರೆ ಆಳವಾದ ಸಮಾಧಿಯನ್ನ ಅನುಭವಿಸುವ ಕಡೆ ತೆಗೆದುಕೊಂಡೋಗುತ್ತೆ. ಜೀವನದಲ್ಲಿ ದುಃಖವನ್ನು ಕಡಿಮೆ ಮಾಡೋದಕ್ಕೆ ಸಮಾಧಿ ಭಾವನಾರ್ಥ. ಯಾರಾದರೂ ದುಃಖದಲ್ಲಿದ್ರೆ ಅವ್ರನ್ನ ಕ್ರಿಯಾಯೋಗಕ್ಕೆ ಪರಿಚಯ ಮಾಡಿಸಿ. ಅದಕ್ಕೆ ಹೇಳೋದು ಗುರು, ಯಾರಾದ್ರೂ ದುಃಖದಲ್ಲಿ ಒದ್ದಾಡ್ತಾ ಇದ್ರೆ ಅವ್ರನ್ನ ಕರ್ಕೊಂಬಂದು ಸುಮ್ನೆ ಗುರುಗಳು ಇದಕ್ಕೋಸ್ಕರ ಅಲ್ಲ, ಆ ವ್ಯಕ್ತಿಗೆ ಅವನಿಗೆ ಬೆನಿಫಿಟ್ ಆಗಲಿ, ಅವರಿಗೆ ಲಾಭವಾಗಲಿ, ಅದಕ್ಕೋಸ್ಕರ ಕ್ರಿಯಾಯೋಗಕ್ಕೆ ಅವ್ರನ್ನ ಪರಿಚಯ ಮಾಡಿಸಿ. ಇದೆಲ್ಲ ಸುದರ್ಶನ ಕ್ರಿಯೆಯ ಒಂದು ಭಾಗ. ಅದು ಹೇಳ್ತಾ ಇದ್ದಾರೆ ಇವಾಗ ಗುರುಗಳು. ಇದೆಲ್ಲ ಸುದರ್ಶನ ಕ್ರಿಯೆಯ ಒಂದು ಭಾಗ. ಸುದರ್ಶನ ಕ್ರಿಯೆ ಅನ್ನೋದೇ ಒಂದು ತಪಸ್ಸು. ಏನು, ಉಸಿರು ಒಳಗೆ ತಗೊಂತಾ ಇದೀವಿ, ಅಲ್ಲಿ ಪ್ರಯತ್ನ ಇದೆಯಾ? ಉಸಿರು ಆಚೆ ಬಿಡ್ತಾ ಇದೀವಿ, ಪ್ರಯತ್ನ ಇದೆಯಾ? ಸೊ 100ಕ್ಕೆ 100ರಷ್ಟು ಮತ್ತೆ ಉಸಿರು ತಗೊಬೇಕು, ಆಚೆ ಬಿಡಬೇಕು. ಇದೊಂದು ರೀತಿಯ ತಪಸ್ಸದು. ಮತ್ತೆ ಏನೇನು ಸ್ವಾಧ್ಯಾಯ ಅಂದ್ರೆ ನಮ್ಮಲ್ಲಿರುವಂತಹ ಕೆಲವು ಕೆಟ್ಟ ಭಾವನೆಗಳೆಲ್ಲ ಸುದರ್ಶನ ಕ್ರಿಯೆಯಲ್ಲಿ ಆಚೆ ಹೋಗತ್ತಾ? ಲೆಟ್ ಗೋ, ಎಲ್ಲ ಆಚೆ ಹೋಗ್ತಾ ಇದೆಯಾ? ಇದೊಂದು ಎಕ್ಸರ್ಸೈಸ್ ಅಲ್ಲ. ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ 3 ನಡೀತಾ ಇದೆ. ಯಾವ ರೀತಿ ಮಾಡ್ತಾ ಇದೀವಿ ಸುದರ್ಶನ ಕ್ರಿಯಾ? ಒಂದು ಪವಿತ್ರವಾದ ಒಳಗಡೆ ಅದರ ಮೇಲೆ ಒಂದು ಸತ್ಕಾರದಿಂದ, ಗೌರವದಿಂದ ಮಾಡ್ತಾ ಇದ್ದೀವಿ, ಒಂದು ನಂಬಿಕೆಯಿಂದ ಮಾಡ್ತಾ ಇದೀವಿ ಸುದರ್ಶನ ಕ್ರಿಯಾ. ಈ 3 ಆ ಸುದರ್ಶನ ಕ್ರಿಯೆಯಲ್ಲಿ ಅಡಗಿದೆ. ಸುದರ್ಶನ ಕ್ರಿಯೆ ಮಾಡಿದ್ಮೇಲೆ ಸಮಾಧಿ ಕರ್ಕೊಂಡು ಹೋಗುತ್ತೆ ಅದು ನಮ್ಗೆ. ನೋಡಿ, ಸುದರ್ಶನ ಕ್ರಿಯೆ ಮಾಡಿ ಮಲ್ಕೊಂಡಾಗ ಮನಸ್ಸು ಶಾಂತವಾದ ಸ್ಥಿತಿಗೆ ಹೋಗ್ತದ? ದುಃಖ ಕಡಿಮೆ ಆಗಿಲ್ವಾ ಸುದರ್ಶನ ಕ್ರಿಯೆ ಮಾಡಿದ್ಮೇಲೆ? ಸೊ ಇಲ್ಲೊಂದೇ ಅಲ್ಲ, ಪ್ರಪಂಚದಾದ್ಯಂತ ಇದ್ರ ಎಫೆಕ್ಟ್ ಇದೆ. ಯಾರು ಇದನ್ನ ಮಾಡಿದಾರೋ ಇಷ್ಟು. ಈಗ ಗುರುಗಳು ನೆಕ್ಸ್ಟ್ ಎಷ್ಟು ವಿಧವಾದ ಕ್ಲೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಕೇಳಿಸ್ಕೊತಾ ಇದ್ರ ಎಲ್ಲ? ರಿಯಲ್ ವಿತ್ ಮೀ. 5 ವಿಧವಾದ ಕ್ಲೇಶ ಇದೆ, 5 ವಿಧವಾದ ದುಃಖಗಳಿದೆ ಅಂತ ಹೇಳ್ತಾರೆ. ಯಾವುದಪ್ಪ 5 ವಿಧವಾದ ದುಃಖ? ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ. ಅರ್ಥ ಆಗ್ತಾ ಇದೆಯಲ್ಲ? ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಪಂಚಕ್ಲೇಶ. ಏನಪ್ಪ ಅವಿದ್ಯಾ ಅಂದ್ರೆ ಏನು? ನಾವ್ ಯಾರು ಅನ್ನೋದ್ರ ಬಗ್ಗೆನೇ ಒಂದು ಅಜ್ಞಾನ. ನಮ್ಮ ಮುಂದೆ ಇರೋ ಅವ್ರು ಯಾರು ಅಂತ ಕೂಡ ಗೊತ್ತಿಲ್ಲ ನಮಗೆ. ಇಲ್ಲಿ ಪ್ರಪಂಚ ಹೇಗೆ ನಡೀತಾ ಇದೆ, ಇದ್ರ ಹಿಂದೆ ಇರುವಂತ ಕಾರಣ ಏನು, ಹೇಗೆ ನಡೀತಾ ಇದೆ ಎಲ್ಲ ಅದ್ರ ಬಗ್ಗೆ ಒಂದು ಅಜ್ಞಾನ. ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಇದಕ್ಕೆ ಅವಿದ್ಯಾ ಅಂತ ಕರೀತಾರೆ. ಏನೇನೋ ಊಹಿಸ್ಕೊಂಡ್ಬಿಡೋದು, ಮತ್ತೆ ಯಾವುದರ ಬಗ್ಗೆ, ಯಾವುದೋ ಒಂದು ವಿಷಯದ ಬಗ್ಗೆ ನಮ್ಮದೇ ಆದ ಒಂದು ಪೂರ್ವಾಗ್ರಹ ಪೀಡಿತವಾಗಿ ಸಿಕ್ಕಾಕೊಂಡ್ಬಿಡೋದು, ಇದಕ್ಕೆ ಅಜ್ಞಾನ ಅಂತ ಕರೀತಾರೆ, ಅವಿದ್ಯೆ ಅಂತ. ಮತ್ತೆ ಈ ನಮ್ಮ ಕಲ್ಪನೆಗಳೆಲ್ಲ ಅಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತದೆ. ಸೊ ಇದೆಲ್ಲ ನಮ್ಮ ಏನೇನು ಈ ದುಃಖಕ್ಕೆ ಕಾರಣವಾಗಿದೆ, ನಾವು ಏನೇನು ಅನುಭವಿಸ್ತಾ ಇದೀವಿ ನಮ್ಮ ಜೀವನದಲ್ಲಿ, ಇದು ಅಜ್ಞಾನದ ಕಾರಣ, ಅಂದ್ರೆ ಅವಿದ್ಯೆಯ ಕಾರಣ. ಯಾವುದು ಶಾಶ್ವತ ಅಲ್ಲವೋ ಅದನ್ನು ಶಾಶ್ವತ ಅಂತ ಅನ್ಕೊಳ್ತಾ ಇದ್ವಿ. ಕೇಳಿಸ್ಕೊತಾ ಇದ್ದೀರಾ? ಯಾವುದು ಶಾಶ್ವತ ಅಲ್ಲ ಅದನ್ನ ನಾವು ಶಾಶ್ವತ ಅಂತ ಅನ್ಕೊಳ್ತಾ ಇದೀವಿ. ಯಾವುದು ಬದಲಾಗ್ತಾ ಇದೆ ದಿನಾಗ್ಲೂ ಅದನ್ನ ನಾವು ಬದಲಾಗದೇ ಇರುವುದು ಅಂತ ಅನ್ಕೊಂಡಿದ್ದೀವಿ. ಯಾವುದು ಸಂತೋಷ ಅಲ್ಲ ಅದನ್ನ ಸಂತೋಷ ಅಂತ ಅನ್ಕೊಂಡಿದ್ದೀವಿ. ಯಾವುದು ಆತ್ಮ ಅಲ್ಲ ಅದನ್ನ ಆತ್ಮ ಅಂತ ಅನ್ಕೊಂಡಿದ್ದೀವಿ. ನಾನು ಈ ಶರೀರ ಅಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಆದ್ರೆ ನಾವು ಈ ಶರೀರಕ್ಕೆ ಸಿಕ್ಕಾಕೊಳ್ತೀವಿ. ಯಾಕಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಇದೇ ಅಲ್ವಾ ಕಾಣಿಸ್ಕೊಳ್ಳೋದು ನಮ್ಗೆ, ಅದಕ್ಕೆ ಈ ಶರೀರಕ್ಕೆ ಸಿಕ್ಕಾಕೊಂಡಿದ್ದೀವಿ ನಾವು. ನಾವು ಆಲೋಚನೆಗಳಲ್ಲ ಅಂತ ಹೇಳ್ತಾ ಇದ್ದಾರೆ, ನಾವು ಭಾವನೆಗಳಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ನಾವು ಅದೇ ನಾವು ಅಂತ ನಾವು ಹಿಡ್ಕೊಂಡಿದೀವಿ ಅದನ್ನ. ಈ ಶರೀರ ಬದಲಾಗೋದಿಲ್ಲ. ಬದಲಾಗೋಯ್ತಪ್ಪ. ಏನು, ಒಂದು 30 ವರ್ಷದಿಂದ ಎಲ್ಲ ಕೂದಲೆಲ್ಲ ಕಪ್ಪಗಿತ್ತು, ಇಲ್ಲವರೆಗೂ ಇತ್ತು, ಇವಾಗ ಇಲ್ಲಿವರೆಗೂ ಬಂದ್ಬಿಡುತ್ತೆ. ಮುಖ ದೊಡ್ಡದಾಗೋಯ್ತು, ಏನು ಎಲ್ಲ ಬೆಳ್ಳಗಾಗೋಯ್ತು. ಅರ್ಥ ಆಗ್ತೈತೆ? ಅವಾಗಿದ್ದಷ್ಟು ತೀಕ್ಷ್ಣತೆ, ಅವಾಗಿದ್ದಷ್ಟು ಶರೀರದಲ್ಲಿ ಒಂದು ಪಟುತ್ವ, ಅವಾಗ ಅದೆಲ್ಲ ಇದೆಯಾ ಇವಾಗ? ನಾವು ಯಾರ ಹತ್ರ ಹೇಳಿದ್ರೆ ಇದ್ರೂ ಪರವಾಗಿಲ್ಲ, ಬಟ್ ನಮಗೆ ಗೊತ್ತಾಗ್ತಾ ಇರತ್ತೆ. ಶರೀರ ಹಿಂಗೆ ಆ 30 ವರ್ಷದಲ್ಲಿ ಇದ್ದಿದ್ದು 40 ವರ್ಷ ಅದಾದ್ಮೇಲೆ ಸ್ವಲ್ಪ, ಇವಾಗ ಯಾರಾದರೂ
ನಾವು ಊಟಕ್ಕೆ ಕರೆದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕು. ಸ್ವಲ್ಪ ಜ್ಯೂಸ್ಗೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ಕೊಟ್ರೆ ಒಂದು ಸ್ವಲ್ಪ ಕುಡ್ದು ಅರ್ಧ ಕುಡ್ದು ಅಲ್ಲಿ ಇಟ್ಟಿರ್ತಾರೆ. ನೀವು ದಾಕ್ಷಿಣ್ಯಕ್ಕೆ ಕುಡಿತೀವಿ ಒಂದಷ್ಟು, ಆಮೇಲೆ ಅರ್ಧ ಕುಡ್ದು ಅಲ್ಲಿ ಅವ್ರು ನೋಡದೇ ಇದ್ರೆ ಪೂರ್ತಿನ ಪಕ್ಕಕ್ಕೆ ಇಟ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಅಂದ್ರೆ ಶರೀರ ಬದಲಾಗ್ತಾ ಇದೆ, ಆದ್ರೆ ನಾವು ಅನ್ಕೊಳ್ಳೋದೇನು, ಶರೀರ ಬದಲಾಗ್ತಾ ಇಲ್ಲ. ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಏನೋ, ಪ್ರತಿ 24 ಗಂಟೆಗೆ ರಕ್ತ ಬದಲಾಗತ್ತೆ ಅಂತ. 5 ದಿವಸಕ್ಕೊಂದ್ಸರಿ ಹೊಟ್ಟೆ ಒಳಗೆ ಒಂದು ಪದರ ಇರುತ್ತೆ, ಮೇಲಿನ ಪದರ, ಅದು ಬದಲಾಗತ್ತೆ ಅಂತ ಹೇಳ್ತಾ ಇದೆ. ತಿಂಗಳಿಗೊಂದ್ಸರಿ ಚರ್ಮ ಪೂರ್ತಿ ಬದಲಾಗ್ಬಿಡುತ್ತೆ. ಪ್ರತಿ ಜೀವಕಣ ಒಂದು ವರ್ಷದಲ್ಲಿ ಎಲ್ಲ ಬದಲಾಗಿ ಹೊಸದಾಗಿ ಬಂದಿರುತ್ತೆ. ಈ ಶರೀರವೇ ಹೊಸದಾಗಿದೆ, ಈ ಮನಸ್ಸು ಕೂಡ ಬದಲಾಗ್ತಾ ಇದೆ. ಆದರೆ ನಾವು ಇದನ್ನ, ನಮಗೆ ಅರಿವಿಗಿಲ್ಲ. ನಾವೇನ್ ಅನ್ಕೊಂಡಿದೀವಿ, ಇದು ಬದಲಾಗ್ತಾ ಇರೋ ಶರೀರ ಅಂತ ನೋಡ್ತಾ ಇಲ್ಲ, ಈ ಬದಲಾವಣೆಯನ್ನ ಗಮನಿಸ್ತಾ ಇಲ್ಲ. ನದಿಯಲ್ಲಿ ನೀರು ಹೇಗೆ ಹರ್ಕೊಂಡು ಹೋಗ್ತಾ ಇದೆಯೋ ಹಾಗೆ ಹೊಸ ನೀರು ಬರ್ತಾ ಇದ್ರೆ ಆ ಥರ ಶರೀರ ಕೂಡ ಬದಲಾಗಿ ಹೋಗ್ತಾ ಇದೆ, ಅದನ್ನ ಗಮನಿಸ್ತಾ ಇಲ್ಲ ನಾವು. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ? ಈ ಸತ್ಯಕ್ಕೆ ನಾವು ಎಚ್ಚೆತ್ತುಕೊಂಡ್ರೆ ಅವಾಗ ಹಳೆಯ ಭಯಗಳು, ಹಳೆಯ ಆಲೋಚನೆಗಳನ್ನ ಬಿಟ್ಬಿಡ್ತೀವಿ ನಾವು. ನಾವು ಅದೇ ಹಳೆಯದು ನಮ್ಮ ಮನಸ್ಸಲ್ಲಿ ಇನ್ನ ಅದರಲ್ಲೇ ಸಿಕ್ಕಾಕೊಂಡಿದ್ದೀವಿ ನಾವು. ಅಲ್ಲೇ ನಮ್ಮ ಅಜ್ಞಾನ ಏನ್ ಮಾಡಿದೆ, ಅದನ್ನೇ ನಾನಿನ್ನ ಬದಲಾಗದೆ ಇರುವುದು ಅಂತ ಅದನ್ನೇ ಹಿಡಿದಿಟ್ಕೊಂಡಿರ್ತೀವಿ ನಾವು. ನಮ್ಮ ಭೂತಕಾಲವನ್ನ ಹಿಡಿದಿಟ್ಕೊಂಡಿರ್ತೀವಿ ನಾವು. ಓಕೆ. ನಾವು ಯಾರು ಅನ್ನೋದನ್ನ ಒಂದು ಹಣೆ ಪಟ್ಟಿ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀವಿ ನಾವು. ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದು ಒಂದು ಐಡಿಯಾನೇ ಇಲ್ಲ, ಒಂದು ಕಲ್ಪನೆನೇ ಇಲ್ಲ ನಮ್ಮ ಬಗ್ಗೆ. ನಾನು ಯಾರು ಅಂತ ಗೊತ್ತಾದ್ರೆ, ಅರ್ಥ ಆಗ್ತಾ ಇದಿಲ್ಲ, ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅರ್ಥ. ಗುರುಗಳು ಅದೇ ಹೇಳ್ತಾ ಇದ್ದಾರೆ, ನೀವು ಸಿಕ್ಕಾಕೊಂಡಿದ್ದೀರಾ ಅಂತ. ನಿಜವಾಗಿ ನೋಡ್ಬೇಕಾಗಿರೋದೇನು ಅಂದ್ರೆ, ನಾನು ಯಾರೋ ನಂಗೆ ಗೊತ್ತಿಲ್ಲ ಅದು ಹೇಳ್ತಾ ಇದ್ದಾರೆ. ಯು ಡು ನಾಟ್ ನೋ ಹೂ ಯು ಆರ್. ಯಾಕೆಂದ್ರೆ ಪ್ರತಿ ಕ್ಷಣ ಬದಲಾಗ್ತಾ ಇದೆ ಶರೀರ, ಪ್ರತಿ ಕ್ಷಣ ಮನಸ್ಸು ಬದಲಾಗ್ತಾ ಇದೆ, ಪ್ರತಿ ಕ್ಷಣ ಆಲೋಚನೆಗಳು ಬದಲಾಗಿ ಹೋಗ್ತಾ ಇದೆ ಅಲ್ವಾ? ಗಮನಿಸಿ, ಭಾವನೆಗಳು ಬದಲಾಗ್ತಾ ಇದೆ. ಇಷ್ಟೆಲ್ಲ ಬದಲಾವಣೆ ಬಂದಿದ್ದಲ್ಲಿ ನಾನು ಇದು ಅಂತ ಅನ್ಕೊಂಡ್ರೆ ಅದು ಬದಲಾಗಿ ಹೋಗ್ಬಿಡ್ತಾ ಇದೆ. ನದಿಯಲ್ಲಿ ನೀರು ಹರಿದಂಗೆ ಎಲ್ಲ ಮುಂದೆ ಹೋಗ್ತಾ ಇದೆ. ಸೊ ನಮ್ಮ ಬಗ್ಗೆ ಒಂದು ಫಿಕ್ಸ್ಡ್ ಐಡಿಯಾ, ಅದು ಪೂರ್ತಿ ಅದಕ್ಕೆ ಸಿಕ್ಕಾಕೊಂಡಿದೀವಿ. ಅದಕ್ಕೆ ಸಿಕ್ಕಾಕೊಂಡಾಗ ನಾವು ಜೀವನದಲ್ಲಿ ಬೆಳೆಯೋದಿಲ್ಲ, ಅಲ್ಲೇ ನಿಂತೋಗ್ಬಿಡ್ತೀವಿ, ಎಲ್ಲಿದೀವೋ ಅಲ್ಲೇ ಇರ್ತೀವಿ. ಅಜ್ಞಾನ ಅಂದ್ರೆ ಏನೋ ಯಾವುದು ಬದಲಾಗ್ತಾ ಇದೆಯೋ ಅದು ಬದಲಾಗ್ತಾ ಇಲ್ಲ ಅಂತ ನೋಡೋದೇ ಅಜ್ಞಾನ. ಇದ್ರ ಜೊತೆಗ ನಾವು ಇನ್ನೊಬ್ಬರ ಮನಸ್ಸನ್ನು ಕಂಟ್ರೋಲ್ ಮಾಡಕ್ ಹೋಗ್ತೀವಿ. ಇದಾಗುವಂತ ವಿಷಯನ ಇದು. ನಮ್ಮ ಮನಸ್ಸೇ ನಾವು ಕಂಟ್ರೋಲ್ ಮಾಡಕ್ ಇಲ್ಲ, ಇನ್ನೊಬ್ರು ಬುರುಡೆಗೆ ನಾವು ಬೀಗಗಳಾಗಕ್ ಹೋಗೋದು, ಅವರು ಇನ್ನೊಬ್ರ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಹೋಗೋದು. ನಿನ್ನೆ ಯಾರೋ ನಮ್ಮನ್ನು ಪ್ರೀತಿಯಿಂದ ಮಾತಾಡ್ಸಿದ್ರು, ಅವ್ರು ಇವತ್ತು ಪ್ರೀತಿಯಿಂದ ಮಾತಾಡಿಸ್ಬೇಕಂದ್ರೆ ರೂಲ್ ಇದೆಯಾ ಇಲ್ಲಿ? ಎಲ್ಲರೂ ನಮ್ಮನ್ನ ವಿಶಾಲವಾದ ದೃಷ್ಟಿಯಿಂದ ನಮ್ಮನ್ನ ಪ್ರೀತಿಸ್ಬೇಕು, ನೋಡ್ಬೇಕು. ಆ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ನಮಗ್ ಸಿಗತ್ತಾ? ಎಲ್ಲರೂ ಜ್ಞಾನಿಗಳ ತರ, ಗುರುಗಳ ತರ ಸಿಗ್ತಾರ? ಹೋದ ತಕ್ಷಣ ನಮ್ಮನ್ನ ಚೆನ್ನಾಗಿದ್ಯಾ ಅಂತ ಮಾತಾಡ್ಸೋರು ಎಲ್ಲರೂ ಒಂದು ಎನ್ಲೈಟೆಂಡ್ ಬಿಹೇವಿಯರ್ ಎಲ್ಲರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವಾಗ ಅವರು ಆ ತರ ಬಿಹೇವ್ ಮಾಡ್ಲಿಲ್ಲ ಅಂದ್ರೆ ಅವಾಗ ಏನಾಗತ್ತೆ, ನಮಗೆ ದುಃಖ ಉಂಟಾಗತ್ತೆ. ಫಸ್ಟ್ ಆಫ್ ಆಲ್ ನಾವು ಆ ಥರ ಇದೀವ? ನಾವೆಲ್ಲರನ್ನೂ ಸ್ವೀಕಾರ ಮಾಡಿ ಪ್ರೀತಿಯಿಂದ ನಗ್ನಗ್ತಾ ಮಾತಾಡಿಸ್ತಾ ಇದೀವ? ನಮ್ಮ ಹತ್ರ ಎನ್ಲೈಟೆಂಡ್ ಬಿಹೇವಿಯರ್ ಇದೆಯಾ? ಆದರೆ ನಾವು ನಮ್ಮ ಸುತ್ತಲೂ ಇರೋರೆಲ್ಲ ಜ್ಞಾನಿಗಳ ತರ, ಸಂತರ ತರ ನಮ್ಮನ್ನ ಅಪ್ಪಿಕೊಂಡು ನಾವು ಹೇಗೆ ಇರಲಿ ನಮ್ಮ ಪ್ರವರ್ತನೆ, ಅವರು ನಮ್ಮನ್ನ ಚೆನ್ನಾಗಿ ಮಾತಾಡಿಸ್ಬೇಕು, ನಗ್ಬೇಕು, ಮತ್ತೆ ಯಾವುದೇ ಷರತ್ತುಗಳಿಲ್ಲದೆ ಇರುವಂತಹ ಪ್ರೀತಿಯನ್ನ ನಮ್ಮ ಜೊತೆ ಹಂಚ್ಕೊಬೇಕು ಅಂತ ನಾವು ಬಯಸ್ತೀವಿ. ಈ ತರದವ್ರು ಸಿಗ್ತಾರ? ಎಲ್ಲೋ ಲಕ್ಷಕ್ಕೊಬ್ರು ಕೂಡ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಗುರು. ಆದ್ರೆ ನಾವೇನ್ ಮಾಡ್ತೀವಿ, ಪ್ರತಿಯೊಬ್ರು ಇದೇ ತರ ಇರಬೇಕು ಅಂತ ನಾವು ಬಯಸ್ತೀವಿ ಎಲ್ರಿಂದ. ಯಾವಾಗ ಆ ತರದವ್ರು ಸಿಗಲ್ವೋ ಅವಾಗ ಏನಾಗತ್ತೆ, ನಮ್ಮಲ್ಲಿ ದುಃಖ ಉಂಟಾಗತ್ತೆ. ಪ್ರತಿಯೊಬ್ರು ಪ್ರಜ್ಞೆಯಿಂದಾಗ್ಲಿ ಅಪ್ರಜ್ಞೆಯಿಂದಾಗ್ಲಿ ಇದೇ ಮಾಡ್ತಾ ಇದ್ದಾರೆ, ಎಲ್ಲರ ಹತ್ರನೂ ಇದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ತಾವು ಹೇಗಿದೀವೋ ಅದು ಬಿಟ್ಬಿಡ್ತಾರೆ. ಪ್ರತಿಯೊಬ್ರು ನಮ್ಮ ಜೊತೆ ತುಂಬಾ ಚೆನ್ನಾಗಿ
ನಾವು ವ್ಯವಹರಿಸಬೇಕು ಅಂತ ಬಯಸ್ತಾರೆ. ಎಲ್ಲರೂ ದೇವ್ರ ತರ ಇರ್ಬೇಕು ನಮ್ಮ ಜೊತೆ ಅಂತ. ಅರ್ಥ ಆಗ್ತಾ ಇದೆಯಲ್ಲ? ದೇವ್ರ ತರ ನಮ್ಮನ್ನ ಅರ್ಥ ಮಾಡ್ಕೊಬೇಕು ಎಲ್ರು ನಮ್ಮನ್ನ. ದೇವ್ರು ಇದೇ ತರ ಇರ್ತಾನೆ ಅಂತ ನಮ್ಗೆ ಹೆಂಗ್ ಗೊತ್ತು? ಅವನು ದೇವ್ರು ಹೇಗ್ ಬೇಕಾದ್ರೂ ಇರ್ಬೋದಲ್ವಾ? ಅವು ದೇವ್ರಿಗೂ ಒಂದು ಕಾಂಪೌಂಡ್ ಆಗ್ಬಿಡೋದು, ನೀನ್ ಇದೇ ತರ ಬಿಹೇವ್ ಮಾಡ್ಬೇಕು. ಆ ದೇವ್ರು ಕೂಡ ಒಬ್ಬ ಸಂತನಾಗಿರುವಂತಹ ದೇವ್ರ ತರಾನೇ ಇರಬೇಕು ಅಂತ ನಾವು ಬಯಸ್ತೀವಿ. ಆ ತರ ಇಲ್ಲ ಅಂದಾಗ ಅವಾಗ ದುಃಖ ಆವರಿಸ್ಬಿಡುತ್ತೆ. ಇದಕ್ಕೆ ಅವಿದ್ಯೆ ಅಂತ ಕರೀತಾರೆ. ಅಜ್ಞಾನ ಅಥವಾ ಅವಿದ್ಯೆ, ಇದು ಮೊದಲನೆಯ ಕ್ಲೇಶ. ಎರಡನೇ ಕ್ಲೇಶ ನೋಡೋಣ, ಕೇಳಿಸ್ಕೊತಾ ಇದ್ದೀರಾ ಎಲ್ಲ? ಹ ಎರಡನೇದು ಅಸ್ಮಿತ. ಅಸ್ಮಿತ ಅಂದ್ರೆ ಏನು? ನಾನು, ನನ್ನದು ಅಂತ. ಇದು ಇನ್ನೊಂದು ದುಃಖಕ್ಕೆ ಇನ್ನೊಂದು ಕಾರಣ. ಇವಾಗ ಒಂದು ಇನ್ಸಿಡೆಂಟ್ಸ್ ನಡೀತಾ ಇದೆ. 3 ಜನ ನಿಂತ್ಕೊಂಡಿದೀವಿ. ಒಬ್ರು ಇನ್ನೊಬ್ಬರನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಕೆಟ್ಟದಾಗ ಬೈತಾ ಇದ್ದಾರೆ. ನಾವು ಅವ್ರನ್ನ ಹಿಂಗೆ ಸಾಕ್ಷಿ ಭಾವದಿಂದ ಗಮನಿಸ್ತಾ ಇದ್ದೀವಿ. ನಾವೇನು ಪಾಪ ಅವ್ರು ಯಾರೋ ಬೈಸ್ಕೋತಾ ಇದ್ದಾರೆ ಚೆನ್ನಾಗಿ, ನಾವೇನು ಮಾತಾಡಿಲ್ಲ. ಏನೋ ಸ್ವಲ್ಪ ಹೊತ್ತಾದ್ಮೇಲೆ ಅವಾಗ ನಮ್ಗೇನ್ ಅನ್ಸುತ್ತೆ, ಏನೋ ಏನೋ ಆಗಿರ್ಬೇಕು ಅದಕ್ಕೆ ಬೈತಾ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ವ್ಯಕ್ತಿ ನಮ್ ಕಡೆ ತಿರುಗಿ ಅದೇ ತರ ಬೈಯಕ್ ಶುರು ಮಾಡಿದ್ರು. ಅದೇ ತರ ಕೆಟ್ಟ ಪದಗಳನ್ನ ಉಪಯೋಗಿಸಿ ಬೈಯಕ್ ಶುರು ಮಾಡಿದ್ರು. ಅವಾಗ ಏನಾಗತ್ತೆ, ಆ ಆ ಬೈಗಳೆಲ್ಲ ಡೈರೆಕ್ಟ್ ಆಗಿ ಹೃದಯಕ್ಕೆ ಲಗ್ಗೆ ಇಟ್ಬಿಡುತ್ತೆ, ನಮ್ಮನ್ನ ಅಲ್ಗಾಡಿಸ್ಬಿಡುತ್ತೆ. ಇಷ್ಟಕ್ಕೆ ಮುಂಚೆ ನಾವು ಎಷ್ಟು ಸಾಕ್ಷಿ ಭಾವದಿಂದ ಏನೋ ಒಂಥರ ಏನು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ನಿಂತ್ಕೊಂಡಿದ್ವಲ್ಲ, ಇವಾಗ ಅದೇ ತರ ಯಾಕಿರ್ಬಾರ್ದು? ಯಾಕೆ ಅಂದ್ರೆ ಅವ್ನು ನನ್ನನ್ನು ಬೈತಾ ಇದ್ದಾನೆ. ನನ್ನ ಹತ್ರಕ್ಕೆ ಬಂದಾಗ್ಲೇ ತೊಂದರೆ ಆಗೋದು. ಬೇರೆಯವ್ರಿಗೆ ಏನಾಗ್ತಾ ಇದ್ರೆ ನಮ್ಗೆ ಅದಿಲ್ಲ, ಅದು ನಮ್ಮ ಹತ್ರಕ್ಕೆ ಬಂದಾಗ್ಲೇ ನಮಗೆ ತೊಂದರೆ ಆಗೋದು. ಅದೇ ಹೇಳ್ತಾ ಇದ್ರು ಗುರುಗಳು. ನಾನು ಅದಕ್ಕೆ ಅಸ್ಮಿತಾ ಅಂದ್ರೆ ಏನು, ನಾವು ನಮ್ಮ ಬುದ್ಧಿ ಮತ್ತೆ ಆತ್ಮ ಒಂದಾಗ್ಬಿಡೋದು ಅಂತ. ಕೆಲವ್ರು ನೋಡಿ ಅದಕ್ಕೆ ಹೇಳ್ತಾರೆ ಗುರುಗಳು, ಯಾವ್ದಾದ್ರೂ ಒಂದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಅದು ಸರಿನೋ ತಪ್ಪೋ ಸಾಧ್ಸಕ್ ಹೋಗ್ತಾರೆ. ಅದನ್ನೇ ಬೇಡದೇ ಇರೋ ಆರ್ಗ್ಯುಮೆಂಟ್ ಮಾಡ್ತಾರೆ, ನಾನು ಹೇಳಿದ್ದೆ ಕರೆಕ್ಟು ಅಂತ. ಅರ್ಥ ಆಗ್ತಾ ಇದಲ್ಲ? ಬಟ್ ಅವ್ರಿಗೆ ಎಷ್ಟು ಮಾಡಿದ್ರು ನನ್ನ ಬುದ್ಧಿ ಬೇರೆ, ನನ್ನ ಆತ್ಮ ಬೇರೆ. ಅರ್ಥ ಆಗ್ತಾ ಇದೆಯಲ್ಲ? ಇದೆಲ್ಲ ಬೇರೆ ಬೇರೆ ಅನ್ನೋ ಜ್ಞಾನ, ಯಾಕಂದ್ರೆ ಎಮೋಷನಲ್ ಇರ್ತಾರಲ್ಲ, ಬರೋದಿಲ್ಲ. ಕೆಲವ್ರಿಗೆ, ನಮಗೂ ಆಗಿರುತ್ತೆ ಆ ಥರ ಎಷ್ಟೋ ಸರಿ. ಹೇಳ್ಸ್ಕೊತಾ ಇದೀವ? ಅರಿಯಾಲ್ ವಿತ್ ಮೀ? ಯಾ. ಸೊ ಅದಕ್ಕೆ ಗುರುಗಳು ಒಂದು ಮಾತು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಈ ಗುರುಕುಲಗಳಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಎಜುಕೇಶನ್ಗೆ ಬಿಡೋರಲ್ವಾ, ಅವಾಗ ಆ ಮಕ್ಕಳಲ್ಲಿ ಆ ಒಂದು ಅಸ್ಮಿತೆ, ನಾನು ದೊಡ್ಡವನು, ನಾನು ತುಂಬಾ ದೊಡ್ಡ ಮನೆಯಿಂದ ಬಂದಿದ್ದೀನಿ, ನಾನು ದೊಡ್ಡ ಸಾಹುಕಾರರ ಮಗ, ಆ ಥರದ್ದು ಅಸ್ಮಿತೆ ಇದ್ರೆ ಗುರುಕುಲಗಳಲ್ಲಿ ಎಲ್ಲಾ ರೀತಿಯ ಮಕ್ಕಳು ಬರೋರು. ಏನು ಇಲ್ಲದೆ ಅಂತ ಬಡವರ ಮಕ್ಕಳು ಬರೋರು, ಒಬ್ಬ ರಾಜನ ಮಗ, ರಾಜ್ಕುಮಾರ ಬರೋನು, ದೊಡ್ಡ ವ್ಯಾಪಾರ ಮಾಡ್ತಾ ಇದಾರೆ ಅವ್ರ ಮಕ್ಕಳು ಬರೋರು, ಇಂಡಸ್ಟ್ರಿಯಲ್ ಲಿಸ್ಟ್ ಮಕ್ಕಳು, ಈ ಥರ ಬರೋರು. ಬಟ್ ಅಲ್ಲಿ ಅವ್ರು ಯಾವುದೇ ರೀತಿಯ ಭೇದ ಭಾವ ತೋರ್ಸಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅಲ್ಲೇನ್ ಮಾಡ್ತಾರೆ ಅಂದ್ರೆ, ಅದಕ್ಕೆ ಒಂದು ಸರ್ಕಲ್ ಹಾಕಿ ಅದರಲ್ಲಿ ಓಂಕಾರ ಬರೆಯೋರಂತೆ. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ? ಒಂದು ಸರ್ಕಲ್ ಹಾಕಿ ಓಂಕಾರ ಬರೆದ್ಬಿಟ್ಟು ಅದರೊಳಗೆ ಆ ಹುಡುಗನ ನಿಲ್ಲಿಸಿ ಅವನ ತಲೆ ಮೇಲೆ ಕೈ ಇಟ್ಟು, ಗುರುಗಳು ಆಗಿನ ಕಾಲದಲ್ಲಿ ಹೇಳೋರಂತೆ, ಏನೋ, ನೀನು ನಿನ್ನ ತಲೆಯಿಂದ ಪಾದದವರೆಗೂ ನಿನ್ನ ಮೇಲೆ ಓಂಕಾರ, ನೀನು ಓಂ, ನಿನ್ನ ಹೆಸರು, ಅರ್ಥ ಇಲ್ಲಿರೋವರೆಗೂ ನಿನ್ನ ಹೆಸರು, ನೀನು ಅಂಥವ್ರ ಮಗ, ಇಂಥವ್ರ ಮಗ, ಅಷ್ಟು ದೊಡ್ಡ ಫ್ಯಾಮಿಲಿ ಮಗ, ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ, ಇಷ್ಟು ದೊಡ್ಡ ರಾಜನ ಮಗ ನಾನು, ಇದೆಲ್ಲ ಬಿಟ್ಬಿಟ್ಟು ಒಬ್ಬ ಮಾಮೂಲಿ ವ್ಯಕ್ತಿಯಾಗಿರ್ಬೇಕು ಎಲ್ಲರ ಜೊತೆ. ಅವರೊಳಗೆ ಆ ಅಸ್ಮಿತೆಯನ್ನ ತೆಗೆದು ಬಿಡ್ತಾ ಇದ್ರು. ಆ ಅಸ್ಮಿತೆಯ ಒಂದು ಪರದೆ ಇದೆಯಲ್ಲ, ಏನೋ, ಅದನ್ನು ತೆಗೆದು ಬಿಡ್ತಾ ಇದ್ರು. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲ ಅಂದ್ರೆ ಭೇದ ಭಾವ ಇದ್ರೆ ಅವಾಗ ಒಟ್ಟಾಗಿ ಸೇರಿ ಕಲಿಯೋದಿಕ್ಕಾಗೋದಿಲ್ಲ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಅಸ್ಮಿತೆ ಅಂದ್ರೆ ಏನು, ನಾನು ಏನೇನೋ ಸಾಧನೆ ಮಾಡಿದ್ದೀನಿ ಜೀವನದಲ್ಲಿ, ತುಂಬಾ ಓದಿರ್ತೀವಿ, ಅದು ಅಹಂಕಾರವಾಗ್ಬಿಡುತ್ತೆ. ಅವಾಗ ಓದಿದಾಗ ಎಲ್ಲರೂ ನನ್ನನ್ನು ಗೌರವಿಸ್ಬೇಕು, ನಾನು ದೊಡ್ಡ ಪ್ರೊಫೆಸರ್, ನನ್ನನ್ನು ಗೌರವಿಸ್ಬೇಕು, ನಾನು ಇಂಥವ್ರು ಇಂಥ ಸಾಧನೆಗಳೆಲ್ಲ ಮಾಡಿದ್ದೀನಿ, ನಾನು ತುಂಬಾ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ನಾನು ವ್ಯಾಪಾರಸ್ಥ, ನನ್ನನ್ನು ಗೌರವಿಸ್ಬೇಕು, ಇದು ಬಂದ್ಬಿಡುತ್ತೆ. ಎಷ್ಟೋ ಸರಿ
ಒಬ್ಬ ದೊಡ್ಡ ದೊಡ್ಡ ಅಫಿಷಿಯಲ್ಸು, ಅಂದ್ರೆ ತುಂಬಾ ಹೈ ಪೊಸಿಷನ್, ನನ್ನ ಯೋಗ್ಯತೆಗೆ ತಕ್ಕಂಗೆ ನನಗೆ ಒಂದು ಸ್ಥಾನ ಕೊಟ್ಟಿಲ್ಲ ಅಂತ. ಇದನ್ನ ನಮ್ಮ ಇದರಲ್ಲೂ ಗಮನಿಸಿದೀವಿ ನಾವು. ಅರ್ಥ ಆಗ್ತಾ ಇದೆಯಲ್ಲ? ನನ್ನ ಯೋಗ್ಯತೆಗೆ ತಕ್ಕಂಗೆ ಸ್ಥಾನ ಕೊಟ್ಟಿಲ್ಲ, ನನ್ನನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ, ನನಗಿರೋ ಕ್ವಾಲಿಫಿಕೇಶನ್ಗೆ ಏನೋ ಹ್ಮ್ ನನ್ನಲ್ಲಿರೋ ಗೋ ಏನೋ ಸ್ಕಿಲ್ಸ್ ಎಲ್ಲ ಉಪಯೋಗಿಸ್ತಾ ಇಲ್ಲ. ಇದೊಂದು ರೀತಿಯ ಒಂದು ಅಸ್ಮಿತೆ. ಇದು ಕೂಡ ದುಃಖಕ್ಕೆ ಕಾರಣವಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಗುರುಗಳು. ಕೆಲವರು ಮ್ಯಾನೇಜ್ಮೆಂಟ್ ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇಂದ ಸ್ಕೂಲಿಂದ ಡಿಗ್ರಿ ತಗೊಂಡಿರ್ತಾರೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ. ಆದ್ರೆ ಅದೇ ಊರಲ್ಲಿ ಒಬ್ಬ ಹೈಸ್ಕೂಲ್ ಡ್ರಾಪ್ ಔಟ್ ಇವನ್ ಏನ್ ಸಂಪಾದನೆ ಮಾಡ್ತಾ ಇರ್ತಾನಲ್ಲ, ಅದಕ್ಕೆ ಸಾವಿರದಷ್ಟು ಸಂಪಾದನೆ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ನೋಡಿ, ಫಸ್ಟ್ ಜನರೇಷನ್ ಇರ್ತಾರೆ ನೋಡಿ, ಅವ್ರು ಯಾವ MBA ಮಾಡಿರಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಅವರು ತುಂಬಾ ದೊಡ್ಡದಾಗಿ ಬಿಸ್ನೆಸ್ ಬಿಲ್ಡ್ ಮಾಡಿದ್ಮೇಲೆ ಅದನ್ನ ಮ್ಯಾನೇಜ್ ಮಾಡಕ್ ಬರ್ತಾರೆ ನೋಡಿ, ಅವ್ರು MBAಗಳು ಮಾಡ್ಕೊಂಡ್ ಬರ್ತಾರೆ. ನೋಡಿದ್ದೀರಾ? ಅವ್ರ ಮಕ್ಕಳು ಏನು ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಅಲ್ಲಿ MBA, ಇದರಲ್ಲಿ MBA ಮಾಡ್ಕೊಂಡ್ ಬರ್ತಾರೆ. ಅವರಷ್ಟು ಸಕ್ಸಸ್ಫುಲ್ ಆಗಲ್ಲ. ಆದ್ರೆ ಅವ್ರ ತಂದೆ ಯಾರು ಮೂಲ ಪುರುಷ ಇರ್ತಾನಲ್ಲ, ಅವನು ಏನು 10ನೇ ಕ್ಲಾಸ್ ಏನೋ ಓದಿರ್ತಾನಷ್ಟೇ, ಅವನು ಮಾಡಿದಷ್ಟು ಬಿಸ್ನೆಸ್ಸು. ಸೊ ನಾನು ಇಷ್ಟು ಡಿಗ್ರಿಗಳು ತಗೊಂಡಿದ್ದೀನಿ, ಏನ್ ಸೋ ವಾಟ್ ಅಂತ. ಅದು ಒಂದು ಅಹಂಕಾರದ ಒಂದು ಚಿಹ್ನೆ ಅಷ್ಟೇ. ಅದಿನ್ನ ದುಃಖಕ್ಕೆ ತಳ್ಳಿಬಿಡುತ್ತೆ. ನಾವು ಎಷ್ಟೋ ಸಾಧನೆ ಮಾಡಿದೀವಿ ಅನ್ನೋ ಒಂದು ಅಸ್ಮಿತೆ ಇದೆ ನೋಡಿ, ಅದು ಕೂಡ ನಮಗೆ ದುಃಖಕ್ಕೆ ಕಾರಣವಾಗ್ತದೆ. ಇನ್ನು ಕೆಲವರು ನಾನೇನೋ ಸಾಧನೆ ಮಾಡಿಲ್ಲ ಅನ್ನೋದೇ ದುಃಖ ಕೆಲವರಿಗೆ. ನಾವು ಮಾಮೂಲಿ ಜನ ರೀ, ಏನೋ ನಾನೇನಕ್ಕೂ ಪ್ರಯೋಜನ ಇಲ್ಲ, ನನ್ನ ಜೀವನ ಎಲ್ಲ ವೇಸ್ಟ್ ಮಾಡಿಬಿಟ್ಟೆ, ಆ ಥರದ ಭಾವನೆಗಳು ಇಟ್ಕೊಳ್ಳೋದು ಕೂಡ ಅದು ಅಸ್ಮಿತೆಗೆ ಕಾರಣವಾಗತ್ತೆ. ಅಸ್ಮಿತೆ ಅಂದ್ರೆ ಏನು? ಬರೀ ದೊಡ್ಡ ಸಾಧನೆ ಮಾಡೋದೇ ಸುಪೀರಿಯರ್ ಅನ್ಕೊಳ್ಳೋದು ಕೂಡ, ನಾನು ಎಲ್ಲರಿಗಿನ್ನ ಸುಪೀರಿಯರ್ ಅನ್ಕೊಳ್ಳೋದು ಕೂಡ ಒಂದು ಅಹಂಕಾರದ ಲಕ್ಷಣ. ನಾನು ಏನೂ ಅಲ್ಲ ಅಂತ ತನ್ನನ್ನು ತಾನು ಹೀನ ಭಾವನೆಯಿಂದ ನೋಡ್ಕೊಳ್ತಾನಲ್ಲ, ಅದು ಕೂಡ. ಇದು ಎರಡು ದುಃಖವನ್ನ ತೆಗೆದುಕೊಂಡ್ ಬರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಯಾವ್ದಾಯ್ತು? ಅವಿದ್ಯಾ ಆಯ್ತು, ಅಸ್ಮಿತ ಆಯ್ತು. ಮೂರನೇದೇನು? ರಾಗ. ರಾಗ ಅಂದ್ರೆ ಏನು? ಇದು ಒಂದು ಆಸೆಗಳು, ಕೋರಿಕೆಗಳು, ಇದು ಬೇಕು ಬೇಕು ಅಂತ. ಅದೊಂದು ರೀತಿಯ ದುಃಖಕ್ಕೆ ತಗೊಂಡೋಗು. ಇನ್ನ ಕೆಲವು ಆಸೆಗಳು, ಆಳವಾದ ಆಸೆಗಳು ಉಳಿದ್ಬಿಟ್ಟಿರುತ್ತೆ ಕೆಲವು. ಇಂದ್ರಿಯಗಳ ಸುಖದ ಬಗ್ಗೆ ಇದು ತುಂಬಾ 2-3 ಚಾಪ್ಟರ್ಸ್ ಅಲ್ಲಿ ನೋಡ್ತಾ ಇದೀವಿ. ಇಂದ್ರಿಯ ಸುಖದ ಬಗ್ಗೆ ಕೆಲವರು 80 ವರ್ಷ ಆಗಿರುತ್ತೆ ವಯಸ್ಸು, ಇನ್ನ ಇಂದ್ರಿಯ ಸುಖದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಅಂತವ್ರು ಜೈಲಿಗೂ ಹೋಗಿರೋ ಒಂದು ನಿದರ್ಶನಗಳಿದೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಒಬ್ಬ ವಯಸ್ಸಾದ ವ್ಯಕ್ತಿ, 80 ವರ್ಷದ ವ್ಯಕ್ತಿ, ಒಂದು ಸಣ್ಣ ವಯಸ್ಸಿನ ಹೆಣ್ಮಗಳ ಜೊತೆ ಕೆಟ್ಟದಾಗಿ ಪ್ರವರ್ತನೆ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ ಅವ್ರನ್ನ. ಇದು ರಾಗ. ಏನೋ 80 ವರ್ಷ ಆದ್ರೂ ಆ ಒಂದು ದುರಾಸೆಯಿಂದ ಅಥವಾ ಕೋರಿಕೆಗಳಿಂದ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ. ಇದು ಆಳವಾದ ದುಃಖದೊಳಗೆ ದೂಡಲ್ಪಡ್ತೀವಿ ನಾವು. ಶುಗರ್ ಇರುತ್ತೆ ಮೈಯಲ್ಲಿ. ಗುರುಗಳು ಇಲ್ಲಿ ಸಖತ್ತಾಗಿ ಹೇಳ್ತಾರೆ, ಯು ಗಲ್ಪ್ ಡೌನ್ 4 ರಸಗುಲ್ಲಾಸ್ ಅಂತ. 4 ರಸಗುಲ್ಲಾಗಳನ್ನ ನುಂಗ್ಬಿಟ್ಟಿರೋದು. ಅರ್ಥ ಆಗ್ತದೆ? 4 ರಸಗುಲ್ಲಾಗಳನ್ನ ತಿಂದ್ಬಿಟ್ಟು ಅವಾಗೇನಾಗುತ್ತೆ? ಸುಮ್ಮನೆ ಬಿಡುತ್ತೆ ಅದು, ಶುಗರ್ ಫುಲ್ಲು ಶೂಟಪ್ ಆಗ್ಬಿಡುತ್ತೆ. ಮತ್ತೆ ಅದಕ್ಕೆ ಇನ್ಸುಲಿನ್ನು ಅದು ಇದು ಹಾಕೊಂಡು ಮತ್ತೆ ಅನುಭವಿಸ್ಬೇಕಾಗುತ್ತೆ. ಇನ್ ಕೆಲವರು ನಮ್ಮನ್ನು ಹೊಗಳ್ಬೇಕು. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾರೆ. ಒಬ್ರು ಟೀಚರು ಅವ್ರ ವಾಲಂಟಿಯರ್ಸ್ನೆಲ್ಲ ಕರ್ಕೊಂಡ್ಬಂದು, ಹಿಂದಿನ ಕಾಲ, ಇವಾಗ 10-15 ರೂಪಾಯಿಗೆಲ್ಲ ದೊಡ್ಡ ಬೆಲೆ ಇಲ್ಲ ಬಿಡಿ, ಆಗಿನ ಕಾಲದಲ್ಲಿ 15 ರೂಪಾಯಿ 20 ರೂಪಾಯಿ ಎಲ್ಲ ವಾಲಂಟಿಯರ್ಸ್ಗೆಲ್ಲ ಕೊಟ್ಟು ಗುರುಗಳ ಮುಂದೆ ನಮ್ಮನ್ನ ಹೊಗಳ್ಬೇಕು, ನೀವು ಅಷ್ಟು ದೊಡ್ಡ ಸೇವೆ ಮಾಡಿದ್ರು, ಇಷ್ಟು ದೊಡ್ಡ ಸೇವೆ ಮಾಡಿದ್ರು, ಇಂಥ ಅದ್ಭುತವಾದ ಜ್ಞಾನಿ ಅವರು, ಹಿಂಗೆಲ್ಲ ಹೊಗಳಿ ಅಂತ. ಆಮೇಲೆ ಗುರುಗಳು ಗೊತ್ತಾಗಲ್ವಾ? ಗುರುಗಳು ಅವ್ರು ಕೇಳಿದ್ರಂತೆ, ಎಷ್ಟು ಕೊಟ್ರು ಅವ್ರು ನಿಮಗೆ ಅಂತ. ಅರ್ಥ ಆಗ್ತಾ ಇದೆಯಲ್ಲ? ಸುಮ್ಮನೆ ಇದೊಂದು ರೀತಿ ಅದು. ಸೊ ಇನ್ನೊಬ್ರು ನಮ್ಮನ್ನು ಹೊಗಳಬೇಕು ಅನ್ನೋದು ಒಂದು ದೊಡ್ಡ ಆಸೆ, ದುರಾಸೆ. ಅದು ಏನೋ ಹೆಸರು ಮಾಡಕ್ಕೆ, ಹೆಸರು ಮತ್ತೆ ನೇಮ್, ಫೇಮ್, ಇದಕ್ಕೆ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಯಾವ ಸ್ಥಿತಿಗೆ ಬೇಕಾದ್ರೂ ಹೋಗ್ತಾರೆ. ಇದೆಲ್ಲವೂ ದುಃಖಕ್ಕೆ ಕಾರಣವಾಗ್ತದೆ.
ಗುರುಗಳು ಇನ್ನೊಂದು ಮಾತು ಹೇಳ್ತಾ ಇದಾರೆ, ಏನು ಅಂದ್ರೆ ಯಾರ್ದನ್ನ ಫೇಸ್ ತುಂಬಾ ಡಲ್ ಆಗಿದೆ ಅನ್ಕೊಳ್ಳಿ, ಆ ದುಃಖಕ್ಕೆ ಕಾರಣವೇನಪ್ಪಾ ಅಂದ್ರೆ ರಾಗ, ದುರಾಸೆ, ಕೋರಿಕೆಗಳು ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ. ಅವ್ರ ಮೂಲಕ ನೋಡ್ಬೋದು ನಾವು, ನಮಗೆ ಗೊತ್ತಾಗ್ತದೆ ಅವ್ರಿಗೆ ರಾಗ ಇದೆ ಅಂದ್ರೆ ಕೋರಿಕೆಗಳಿದೆ, ಆ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ. ಮತ್ತೆ ಅದು ನಿದ್ದೆ ಮಾಡಕ್ ಬಿಡೋದಿಲ್ಲ, ನಮ್ಮನ್ನ ತುಂಬಾ ದುಃಖದೊಳಕ್ಕೆ ತೆಗೆದುಕೊಂಡು ಹೋಗ್ತದೆ. ಓಕೆ, ಆಮೇಲೆ ಇನ್ನು ಕೆಲವರು ಅಧ್ಯಾತ್ಮ ಪಥದಲ್ಲಿ ಬಂದ ಮೇಲೆ ಕೂಡ, ಓ ಹೋದ ವಾರ ನನಗೆ ಅದ್ಭುತವಾದ ಅನುಭವ ಆಯಿತು ಧ್ಯಾನದಲ್ಲಿ, ಈ ವಾರ ಆಗ್ಲಿಲ್ಲ, ಅದೇ ಬೇಕು ಬೇಕು ಅಂತ ಬಯಸೋದು, ಇದು ಕೂಡ ದುಃಖದೊಳಕ್ಕೆ ತಗೊಂಡು ಹೋಗುತ್ತೆ. ಇದು ಇನ್ನೊಂದು ರೀತಿಯ ಕ್ಲೇಶ. ಇದು ಅರ್ಥ ಆಗ್ತಾ ಇದೆ. ಸೊ ರಾಗ, ಮುಂದಿನ ಕ್ಲೇಶ ಏನು ಕೇಳಿಸ್ಕೊತಾ ಇದ್ದೀರಾ? ಆರ್ ವಿತ್ ಮೀ? ಹಾ, ಮುಂದಿಂದ ಏನು ಅಂದ್ರೆ ದ್ವೇಷ, ಅವಿದ್ಯ, ಅಸ್ಮಿತ, ರಾಗ, ನಾಲ್ಕನೇದು ದ್ವೇಷ. ಇದು ನಾಲ್ಕನೆಯ ಒಂದು ದುಃಖ. ಇದು ಕೂಡ ನಮ್ಮನ್ನ ದುಃಖದೊಳಗೆ ತಗೊಂಡೋಗುತ್ತೆ. ಇದು ರಾಗಕ್ಕೆ ಆಪೋಸಿಟ್, ರಾಗ ಮತ್ತೆ ದ್ವೇಷ. ನೀವು ನೋಡಿ, ಕೆಲವರು ಸಾಧುಗಳು, ಸಂತರು ಅಂತ ಇರ್ತಾರೆ, ಕೆಲವರು ಸಾಧಕರು ಏನು, ಅವ್ರ ಹೆಣ್ಮಕ್ಳು ನೋಡಿದ್ರೆ ಒಂದು ರೀತಿ ಅಸಹ್ಯ ಅವ್ರಿಗೆ, ಅಂದ್ರೆ ಅಥವಾ ಸಹಿಸೋದಿಲ್ಲ, ಅವರು ದೂರ ಓಡೋಗ್ತಾ ಇರ್ತಾರೆ. ಓಕೆ, ಸೊ ಎಷ್ಟು ಅವ್ರ ಕೈಲಿ ಸಹಿಸಕ್ಕಾಗಲ್ಲ ಅಂದ್ರೆ ದೂರ ಹೊರಟೋಗ್ತಾರೆ. ಹತ್ರ ಗುರುಗಳು ಅದೇ ಹೇಳ್ತಾರೆ, ಇವರು ರಾತ್ರಿ ಹಗಲು ಏನು ಆಲೋಚನೆ ಮಾಡ್ತಾ ಇರ್ತಾರೆ ಇವ್ರ ತಲೆಯಲ್ಲಿ ಅಂತ, ಇದನ್ನೇ ತುಂಬಿಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಅಷ್ಟು ಅವರ್ಷನ್ ಇದೆ. ದ್ವೇಷ ಅನ್ನೋದಿದೆ ನೋಡಿ, ಇದು ಈ ಪ್ರಪಂಚದಲ್ಲಿ ಯಾವುದನ್ನು ದ್ವೇಷ ಮಾಡಿದ್ರು ಅದು ಮತ್ತೆ ಆಳವಾದ ದುಃಖಕ್ಕೆ ತೆಗೆದುಕೊಂಡು ಹೋಗುತ್ತೆ. ಈ ಅಧ್ಯಾತ್ಮ ಪಥದಲ್ಲಿ ದ್ವೇಷ ಅನ್ನೋದಿದೆಯಲ್ಲ, ಇದು ತುಂಬಾ ದೊಡ್ಡ ಅಡೆತಡೆಯಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ಈ ದ್ವೇಷವನ್ನ ಇಟ್ಕೊಂಬೇಡಿ ಯಾರ ಮೇಲೂ ಹೇಳ್ತಾ ಇದ್ದಾರೆ. ಯಾರನ್ನೂ ದ್ವೇಷ ಮಾಡಬೇಡಿ. ಸೊ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ ಅಜ್ಞಾನ. ಅಜ್ಞಾನದಿಂದ ಅವಿದ್ಯ. ಯಾವಾಗ ಅಜ್ಞಾನ ಇರುತ್ತೋ ಅದ್ರ ಜೊತೆ ಅಸ್ಮಿತೆ ಬರುತ್ತೆ, ಅಹಂಕಾರ ಬರುತ್ತೆ. ಯಾವಾಗ ಅಹಂಕಾರ ಬರುತ್ತೋ ಅದ್ರ ಜೊತೆಗೆ ಇದು ಬೇಕು ಅನ್ನೋದು ಬರುತ್ತೆ. ಯಾವಾಗ ಇದು ಬೇಕು ಅನ್ನೋದು ಬರುತ್ತೋ ಇದು ಬೇಡ ಅನ್ನೋದು ಕೂಡ ಬರುತ್ತೆ. ಅದರಿಂದ ಅವಿದ್ಯ, ಅಸ್ಮಿತ, ರಾಗ, ದ್ವೇಷ. ಅರ್ಥ ಆಗ್ತಾ ಇದೆಯಾ? ಇದಿಷ್ಟು ಬರುತ್ತೆ. ಯಾವಾಗ ಈ 4 ರೀತಿಯ ಕ್ಲೇಶಗಳು, ದುಃಖಗಳು ನಮ್ಮಲ್ಲಿ ಬರುತ್ತೋ ಅದ್ರ ಜೊತೆಗೆ ಆಟೋಮೆಟಿಕ್ ಆಗಿ ಸ್ವಲ್ಪ ಭಯ ಕೂಡ ಬರುತ್ತೆ. ಇದಕ್ಕೆ ಅಭಿನಿವೇಶ ಅಂತಾರೆ. ಯಾವ್ದು ಅಭಿನಿವೇಶ ಅಂದ್ರೆ ಗೊತ್ತಿಲ್ಲದೆ ಇರುವಂತರ ಬಗ್ಗೆ, ಗೊತ್ತಿರಲ್ಲದೆ ಇರುವುದರ ಬಗ್ಗೆ ಒಂದು ಭಯ ಉಂಟಾಗತ್ತೆ. ನೋಡಿ, ನಮಗೆಲ್ಲ ಗೊತ್ತಿದ್ರು ಕೂಡ ಸ್ವಲ್ಪ ಭಯ ಅನ್ನೋದಿರುತ್ತೆ, ಅಭಿನಿವೇಶ ಅನ್ನೋದಿರುತ್ತೆ. ದೊಡ್ಡ ದೊಡ್ಡ ಪಂಡಿತರನ್ನೇ ಬಿಟ್ಟಿಲ್ಲ ಇದನ್ನ, ಈ ಅಭಿನಿವೇಶ ಅನ್ನೋದು, ಭಯ ಅನ್ನೋದು. ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಕಲ್ತಿದ್ದಾರೆ ನೋಡಿ, ಅವ್ರನ್ನೇ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಆದ್ರೆ ಸ್ವಲ್ಪ ಭಯ ಇರಬೇಕು. ಅಧ್ಯಾತ್ಮ ಪಥದಲ್ಲೂ ಕೂಡ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಬಾರದು ಯಾವತ್ತು. ಸ್ವಲ್ಪ ಭಯ ಇರಬೇಕು, ಒಂಚೂರು ಇರಬೇಕು. ಈ ಶರೀರದ ಬಗ್ಗೆ ಭಯ ಇರಬೇಕು. ಅವಾಗ ಶರೀರವನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ನಾವು. ಎಷ್ಟಿರ್ಬೇಕು? ಒಂದು ಚಿಟಿಕೆ ಉಪ್ಪು ತರ. ಆಹಾರದಲ್ಲಿ ಉಪ್ಪು ಎಷ್ಟಿದೆಯೋ ಅಷ್ಟೇ ಇರಬೇಕು. ವಿದುಷಾ ಅಪಿ ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಭಯ. ಇದು ದೊಡ್ಡ ದೊಡ್ಡ ಶಾಸ್ತ್ರವನ್ನು ಓದಿ ತಿಳ್ಕೊಂಡವರು, ಪಂಡಿತರು, ಅವರಲ್ಲಿ ಕೂಡ ಇರುತ್ತೆ. ಆಕ್ಚುಲಿ ಇದನ್ನ ಭಯ ಅಂತ ಹೇಳಲ್ಲ, ಜಾಗರೂಕತೆ ಅಂತ ಹೇಳ್ತಾರೆ. ಕೇಳಿಸ್ಕೊತಾ ಇದ್ದೀರಾ? ಭಯ ಅಂತ ಹೇಳಲ್ಲ, ಇದನ್ನ ಜಾಗರೂಕತೆ ಅಂತ ಹೇಳ್ತಾರೆ. ಸ್ವಲ್ಪ ಡಿಫರೆನ್ಸ್. ಸೊ ಭಯಕ್ಕೂ ಜಾಗರೂಕತೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದಕ್ಕೆ ಇಲ್ಲಿ ಪತಂಜಲಿ ಭಯ ಅಂತ ಉಪಯೋಗಿಸಿಲ್ಲ. ಪತಂಜಲಿ ಮಹರ್ಷಿಗಳು ಇದನ್ನ ಭಯ ಅಂತ ಉಪಯೋಗಿಸಿಲ್ಲ, ಅಭಿನಿವೇಶ ಅನ್ನೋ ಪದ ಉಪಯೋಗಿಸಿದ್ದಾರೆ. ಭಯ ಅಂದ್ರೆ ಅದಕ್ಕೆ ಫಿಯರ್ ಅಂತ, ಅದನ್ನ ಸೊ ಅದಕ್ಕೆ ಇಂಗ್ಲಿಷಲ್ಲಿ ಅಭಿನಿವೇಶಕ್ಕೆ ಅದಕ್ಕೆ ಈಕ್ವಲ್ ಆದ ಪದ ಇಲ್ಲ ಏನೋ. ಸೊ ಅದಕ್ಕೊಂದು ಒರಟಾದ ಪದ ಭಯ ಅನ್ನೋದನ್ನ ಉಪಯೋಗಿಸಿದ್ದಾರೆ. ಹೇಗೆ ಅಂದ್ರೆ, ನೀವು ಒಂದು ಕೆರೆ ಏರಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಾ.
ಓಕೆ, ಸ್ವಲ್ಪ ಮಾತ್ರ ಜಾಗರೂಕತೆ ಇರಬೇಕು. ಅಕಸ್ಮಾತ್ ಇಲ್ಲ ಅಂದ್ರೆ ಶರೀರ ಬಿದ್ದುಬಿಟ್ರೆ, ನಾನು ಶರೀರ ಅಲ್ಲ ಅನ್ನೋ ಜ್ಞಾನ ಉಪಯೋಗಿಸ್ಕೊಂಡು ಒಂದೊಂದ್ಸರಿ ಹಂಗೂ ಮಾಡ್ತೀನಿ. ನಾನು ಈ ಶರೀರ ಅಲ್ಲ, ನಾನು ಈ ಮನಸ್ಸು ಅಲ್ಲ, ಶರೀರ ನಾನಲ್ಲ, ಆದರೂ ಈ ಶರೀರದೊಳಗೆ ನಾನು ಇದ್ದೀನಿ. ಈ ಶರೀರವನ್ನು ನೋಡ್ಕೊಬೇಕು ನಾನು. ಅರ್ಥ ಆಗ್ತಾ ಇದೆಯಲ್ಲ? ಈ ಶರೀರದಲ್ಲಿ ಇರೋವರೆಗೂ ಆ ಶರೀರವನ್ನು ಚೆನ್ನಾಗಿ ನೋಡ್ಕೊಬೇಕಲ್ವ ನಾವು. ಆ ಜಾಗರೂಕತೆ ಇಲ್ಲ ಅಂದ್ರೆ ಶರೀರ ಕೈಗೆ ಸಿಗಲ್ಲ. ಸೊ ಈ ಶರೀರವನ್ನು ಕಾಪಾಡ್ಕೊಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಬೇಕು. ಈ ಜಾಗರೂಕತೆ ಸ್ವಲ್ಪ ಜಾಸ್ತಿ ಆಯಿತು ಅನ್ಕೊಳ್ಳಿ ನಮ್ಮ ಜೀವನದಲ್ಲಿ, ಅದು ಅಭದ್ರತಾಭಾವವಾಗಿ ಕಾಣುತ್ತೆ, ಇನ್ಸೆಕ್ಯೂರಿಟಿ ಆಗ್ಬಿಡುತ್ತೆ. ಅದಿನ್ನ ಜಾಸ್ತಿ ಆಯಿತು ಅನ್ಕೊಳ್ಳಿ, ಅದು ಭಯವಾಗಿ ಪರಿಣಮಿಸುತ್ತೆ. ಅದು ಇನ್ನ ಜಾಸ್ತಿ ಆಯಿತು ಅನ್ಕೊಳ್ಳಿ, ಮತಿಭ್ರಮಣೆ, ಮತಿ ವಿಕಲ್ಪ ಉಂಟಾಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದು ಹೇಗೆ ಅಂದ್ರೆ, ಆಹಾರದಲ್ಲಿ ಸ್ವಲ್ಪ ಸ್ವಲ್ಪನೇ ಉಪ್ಪು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ರುಚಿ ಕೆಟ್ಟೋಗ್ಬಿಡುತ್ತೆ. ಆಹಾರ ಆಚೆ ಆಗ್ಬೇಕು ಆ ಥರ. ಅದಕ್ಕೆ ಜಾಸ್ತಿ ಭಯ ಪಟ್ಬಿಟ್ರೆ ಮನೆಯಿಂದ ಆಚೆನೆ ಬರೋಕ್ಕಾಗಲ್ಲ. ಬೆಳಗ್ಗೆ 2 ವೀಲರ್ ತಗೊಂಡು ಹಾಲು ತರಕ್ಕೆ ಹೋಗ್ಬೇಕು, ಅಯ್ಯೋ ಯಾರನ್ನ ಗುದ್ಬಿಟ್ರೆ, ಎಲ್ಲ ಪಾಸಿಬಿಲಿಟೀಸ್ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಅಷ್ಟು ಭಯ ಪಟ್ಕೊಂಡ್ರೆ ಜೀವನದಲ್ಲಿ, ಅರ್ಥ ಆಗ್ತಾ ಇದೆಯಲ್ಲ? ಸೊ ಸೊ ಹೆಚ್ಚಿಗೆ ಉಪ್ಪು ಹಾಕ್ಬಿಟ್ರು ಆಹಾರವನ್ನು ತಗೊಳಕ್ಕಾಗೋದಿಲ್ಲ. ಸೊ ಈ ಪ್ರಕೃತಿ ಏನ್ ಮಾಡಿದೆ, ಸ್ವಲ್ಪ ಮಾತ್ರ ಭಯವನ್ನ ಪ್ರತಿಯೊಬ್ಬರಲ್ಲೂ ಇಟ್ಟಿದೆ. ಅದು ಸ್ವಲ್ಪ ಮಾತ್ರ ಇದ್ರೆ ಪರವಾಗಿಲ್ಲ. ಜಾಸ್ತಿ ಆಗೋಯ್ತು ಅನ್ಕೊಳ್ಳಿ, ಸ್ವಲ್ಪ ಅದನ್ನ, ಆ ಭಯವನ್ನ ಎಷ್ಟು ನಾವು ಕಡಿಮೆ ಮಾಡ್ಕೊಳ್ತಾ ಬರ್ತೀವೋ ಬೆಳೀತಾ ಬರ್ತೀವಿ. ಎಷ್ಟು ಅದನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವೋ ನಾವು ಎಲ್ಲಿರ್ದೀವೋ ಅಲ್ಲೇ ಇದ್ಬಿಡ್ತೀವಿ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ನಾವು ಜೀವನದಲ್ಲಿ ಸಂತೋಷವಾಗಿರ್ಬೇಕು, ಮನಃಶಾಂತಿಯಿಂದ ಇರಬೇಕು ಅಂದ್ರೆ ಯಾರನ್ನೂ ದ್ವೇಷ ಮಾಡಕ್ ಹೋಗ್ಬೇಡಿ. ದ್ವೇಷ ಮಾಡಿದಾಗ ಕೋಪ ಆದಷ್ಟಕ್ಕೆ, ಇದು ಭಯ ಅನ್ನೋದು ಅದಷ್ಟಕ್ಕೆ ಬಂದೇ ಸೇರ್ಕೊಳುತ್ತೆ, ಅದಷ್ಟಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಓಕೆ, ಸೊ ನಿಮಗೋಸ್ಕರ ಇದು ಯಾವುದು ಮಾಡಕ್ ಹೋಗ್ಬೇಡಿ, ಬೇರೆಯವ್ರಿಗೋಸ್ಕರ ಅಲ್ಲ. ಯಾವುದು ಇದಕ್ಕೆಲ್ಲದಕ್ಕೂ ಮೂಲ ಯಾವುದು ಅಂದ್ರೆ ಅವಿದ್ಯಾ, ಇಗ್ನೋರೆನ್ಸ್. ಸೊ ಯಾವಾಗ ನಮ್ಮಲ್ಲಿ ಆ ಅವಿದ್ಯೆ ಇದೆಯೋ ಅದನ್ನು ಗುರುತಿಸ್ಬೇಕು ನಾವು. ಅವಾಗೇನಾಗತ್ತೆ ಅಂದ್ರೆ, ಅವಿದ್ಯೆ ಇದ್ದಾಗ ಅಸ್ಮಿತೆ ಇರುತ್ತೆ, ಅಸ್ಮಿತೆ ಇದ್ದಾಗ ರಾಗ ಇರುತ್ತೆ, ರಾಗ ಇದ್ದಾಗ ದ್ವೇಷ ಇರುತ್ತೆ, ದ್ವೇಷ ಇದ್ದಾಗ ಸ್ವಲ್ಪ ಭಯ ಅಂದ್ರೆ ಅಭಿನಿವೇಶ ಇರುತ್ತೆ. ಯಾವಾಗ ನನ್ನೊಳಗೆ ಅವಿದ್ಯೆ ಇದೆ ಅಂತ ಗುರುತಿಸ್ತೀವೋ, ಸ್ವಲ್ಪ ಅಜ್ಞಾನ ಇದೆಯಪ್ಪ ನನ್ನಲ್ಲಿ ಅಂತ ಒಪ್ಕೊಬೇಕು ನಾವು. ಅದು ಒಪ್ಕೊಂಬಾಗ ಅವಾಗ ಏನಾಗತ್ತೆ ಅಂದ್ರೆ ಮಿಕ್ಕಿದ್ದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಎಷ್ಟೋ ಜನ ಇದನ್ನು ಗುರುತಿಸೋದಿಲ್ಲ, ಅದೇ ದೊಡ್ಡ ಕಷ್ಟ. ಗುರುತಿಸಿದ್ರು ಒಪ್ಕೊಳ್ಳೋದಿಲ್ಲ, ನನ್ನಲ್ಲಿ ಅಜ್ಞಾನ ಇದೆ ಅಂತ ಒಪ್ಕೊಳ್ಳಲ್ಲ ಎಷ್ಟೋ ಜನ. ಏನೋ ಅವಾಗ ಒಪ್ಕೊಂಡಾಗ ಅವಾಗ ಏನಾಗತ್ತಂದ್ರೆ, ಏನೋ ಈ ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಎಲ್ಲ ಕಡಿಮೆ ಆಗ್ತಾ ಬರಕ್ ಶುರುವಾಗ್ತದೆ. ನನಗಿದು ಗೊತ್ತಿದೆ ಅಂತ ನಾವು ಪಟ್ಟಿಡ್ಕೊಂಡು ಕೂತ್ಕೊಂಡ್ರೆ ಅವಾಗ ಏನಾಗುತ್ತೆ, ಇದೆಲ್ಲ ಘನೀಭೂತವಾಗ್ಬಿಡುತ್ತೆ. ಅಂದ್ರೆ ಕಲ್ಲಿನ ತರ ಗಟ್ಟಿ ಆಗ್ಬಿಡುತ್ತೆ ಒಳಗಡೆ. ಅದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಆಮೇಲೆ ಮುಂದೆ. ಅದರಿಂದ ದುಃಖ ಜಾಸ್ತಿ ಆಗ್ತದೆ. ದುಃಖದಿಂದ ಏನಾಗುತ್ತೆ, ಭಯ ಬರುತ್ತೆ ನಮ್ಮಲ್ಲಿ. ಈ 5 ಕ್ಲೇಶಗಳು ಯಾವುದು? ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ. ಸೊ ಇದೆಷ್ಟು 5 ಕ್ಲೇಶಗಳ ಬಗ್ಗೆ ಹೇಳ್ಕೊಂಬಂದ್ರು. ಮಿಕ್ಕಿದ್ದನ್ನ ನಾಳೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಜೈ ಗುರುದೇವ್ ಫಾರ್ ಲಿಸನಿಂಗ್. ಓಂ ನಮಃ.